ಮತ್ತೊಂದು ಭಿನ್ನತೆಯನ್ನು ನೋಡ್ಬೋದು ನಾವು ನೋಡಿ. ಇದು ಕಾಯಿ ಇದೆ, ಇದರಲ್ಲಿ ಕಾಯಿ ಇಲ್ಲ, ಹೂ ಮಾತ್ರ ಇದೆ ನೋಡಿ. ಇಲ್ಲಿ ಸಾಮೀಪ್ಯದಲ್ಲಿ ಹಿಡ್ಕೊಂಡಿದ್ದೇವೆ. ಈಗ ಏನಾಗ್ತದೆ ಕೇಳಿದ್ರೆ, ನಾವು ಇದ್ರದ್ದು ಈ ದಳಗಳನ್ನು ಮೊದಲು ಎಲ್ಲದಕ್ಕೂ ಮಾಡಿದಾಗ ಈ ದಳಗಳನ್ನು ತೆಗಿಬೇಕಾಗ್ತದೆ. ಉತ್ತರ ಕನ್ನಡದಲ್ಲಿ, ಉತ್ತರ ಭಾರತದಲ್ಲಿ ಗಾಳಿ ಜಾಸ್ತಿ ಇದ್ದ ಕಾರಣ, ಈ ರೀತಿಯಲ್ಲಿ ಅಲುಗಾಡಿದ ಕಾರಣ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆಗಳು ತನ್ನಿಂದಾನೇ ಆಗ್ತಾ ಹೋಗ್ತವೆ. ಹಾಗೆ ಕಾಳುಮೆಣಸು ನೀರಿನಲ್ಲಿ ಆಗ್ತದೆ, ಮಳೆಗೆ ಆಗುವಂಥದ್ದು, ಮಳೆ ನೀರು ಬಿದ್ದು ಬೆಕ್ಕು ತನ್ನ ಮರಿಯನ್ನು ಹೇಗೆ ಕಚ್ಕೊಂಡು ಹೋಗ್ತದೆ, ಅಂದ್ರೆ ಮರಿಗೆ ನೋವು ಆಗಬಾರ್ದು, ಬಾಯಿಂದ ಕೆಳಗೆ ಬೀಳಬಾರ್ದು, ಆ ರೀತಿಯಲ್ಲಿ ಹಿಡ್ಕೊಂಡು, ಆ ರೀತಿಯಲ್ಲಿ ನಾವು ಇಲ್ಲಿ ಹೀಗೆ ಹಿಡ್ಕೊಂಡು ಅದರ ದಳಗಳನ್ನು ತೆಗಿಬೇಕು. ಕ್ರಾಸ್ ಪಾಲಿನೇಷನ್ ಇಂತಹದ್ದನ್ನು ಮಾಡುವಾಗ ನಾವು ನೋಡಿ ಇಂಥ ಒಂದು ಗಾತ್ರದ ಅಳಸಂಡೆಯನ್ನು ಕೂಡ ಪಡ್ಕೊಳ್ಬಹುದು. ಉದ್ದ ಹಿಡಿಯುದು ಒಳ್ಳೇದು. ಹೌದು, ಇದು ಸಾಧಾರಣ ಹಿಡಿಲಿಕ್ಕೆ ನನ್ನಷ್ಟೇ ಉದ್ದ ಉಂಟಾದ್ರೆ ಕಾಣ್ತದೆ, ಸಣ್ಣ ಮಕ್ಕಳಷ್ಟೇ ಉದ್ದ ಉಂಟು ಇದು. ಇದು ನಾವೀಗ ನೋಡಿಕೊಂಡೇ ಸ್ಟಡಿ ಮಾಡಿದ್ದು. ಉದಾಹರಣೆಗೆ ಯಾವ ಹೆಸರುಗಳನ್ನು ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ, ನೀವೆಲ್ಲ ಕಲ್ತಿದ್ರೆ? ಇಲ್ಲ, ನಾನು ಹೆಚ್ಚು ಅಂದ್ರೆ ಅದರ ಬಗ್ಗೆ ಅದರ ಹಿಂದೆ ಬಿದ್ದು. ಉದಾಹರಣೆಗೆ ಗಂಡು ರೇಣುಗಳು ಅಂತ ಹೇಳಿದ್ರೆ ಇದು ಹಳದಿ ಬಣ್ಣದಲ್ಲಿ, ಅರಶಿನ ಬಣ್ಣದಲ್ಲಿ ಇರುವಂತದ್ದು. ನಾನು ಒಂದನ್ನು ಕಿತ್ತು ತೋರಿಸ್ತೇನೆ ನೋಡಿ. ನೋಡಿ, ಈ ರೀತಿಯಾದ ಇದು ಗಂಡು ರೇಣುಗಳು. ಇದರ ತಂದೆ, ಉದಾಹರಣೆಗೆ ತಂದೆಯ ಬಣ್ಣ ಅಂದ್ರೆ ತಂದೆ ಹೂವಿನ ಬಣ್ಣ ಯಾವ್ದು ಆಗಿರುತ್ತೋ ಅದೇ ಬಣ್ಣವನ್ನು ಈ ಬದನೆ ಹೊಲ್ತದೆ. ಆದ ಕಾರಣ ಇದರ ಬೀಜ ಹಾಕಿದ ತಕ್ಷಣ ಇದೇ ಬಣ್ಣ ಬರ್ತದೆ ಅಂತ ಹೇಳಿ ಎಲ್ಲಿಯೂ ಇಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಮಲೆಬೆಟ್ಟು ಫಾರ್ಮಲ್ಲಿದ್ದೇನೆ, ನಮ್ಮ ಮನೆಯಲ್ಲಿ. ಸಹಜವಾಗಿ ಜೇನುನೊಣ ಅನ್ನುವಂಥದ್ದು ಒಂದು ಪರಾಗಸ್ಪರ್ಶ ಆಗಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ. ಆದರೆ ಎಷ್ಟೋ ಬಾರಿ ಜೇನುನೊಣಗಳು, ಅದಕ್ಕೆ ಸಂಬಂಧಿಸಿದಂಥ ನೊಣಗಳು ಪರಾಗಸ್ಪರ್ಶ ಆಗುವ ಸಂದರ್ಭದಲ್ಲಿ ಈ ಪರಿಸರದಲ್ಲಿ ಇರುವುದಿಲ್ಲ. ಇದು ಪ್ರಮುಖವಾಗಿ ಸಿಟಿಯಲ್ಲಿ ತುಂಬ ಸಮಸ್ಯೆ ಇರುವಂಥದ್ದು. ನನಗೆ ತುಂಬ ಜನರು ಹೇಳ್ತಾರೆ, ಕಾಯಿ ಆಗುತ್ತೆ ಕಾಯಿ ನಿಲ್ಲುವುದಿಲ್ಲ, ಕಾಯಿ ಆಗುತ್ತೆ ಕಾಯಿ ನಿಲ್ಲುವುದಿಲ್ಲ ಅಂತ ಹೇಳಿ. ಅದು ಯಾಕೆ ಅನ್ನುವಂಥದ್ದು ಪ್ರಶ್ನೆ ತುಂಬ ಬಾರಿ ಬಂದಾಗ ಅದಕ್ಕೆ ಉತ್ತರವನ್ನು ಹುಡುಕುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನಮ್ಮ ಜೊತೆ ಇವತ್ತು ಪ್ರಕಾಶ್ ಜೋಶಿ ಅವರು ಇದ್ದಾರೆ. ಇದಕ್ಕಿಂತ ಮೊದಲು ಒಂದು 2 ವಿಡಿಯೋಗಳನ್ನು ನೀವು ನೋಡಿದಿರಿ. ಒಂದು ಪರಾಗಸ್ಪರ್ಶ ಅದರಿಂದ ಹೇಗೆ, ಏನು ಲಾಭ, ಹೇಗೆ ನಾವು ಮ್ಯಾನ್ಯಲ್ ಆಗಿ, ಈಗ ನೊಣಗಳು ಬಂದಿಲ್ಲದಿದ್ರು ಕೂಡ ನಮ್ಮ ಕೈತೋಟದಲ್ಲಿ ನಾವೇ ಮ್ಯಾನ್ಯಲ್ ಆಗಿ ಹೇಗೆ ಪರಾಗಸ್ಪರ್ಶ ಮಾಡಬಹುದು ಅನ್ನುವಂಥದ್ದನ್ನು ತೋರಿಸ್ತೇನೆ. ಒಂದೊಂದು ತರಕಾರಿಗಳಲ್ಲೂ ಕೂಡ ಒಂದೊಂದು ಪ್ರಕೃತಿಯ ವೈಶಿಷ್ಟ್ಯಗಳಿರ್ತದೆ. ನಾನಿವತ್ತು ಮಾಡಾಗಲ್ಲ, ಅದೇ ರೀತಿಯಲ್ಲಿ ಬದನೆ, ಸೋರೆ ಮತ್ತು ಅಲಸಂಡೆ, ಈ 4 ವಿಧಾನಗಳನ್ನು ಕೂಡ ನಿಮಗೆ ತೋರಿಸ್ತೇನೆ. ನೀವು ಇದು ತುಂಬ ರೇರ್ ಆಗಿರುವಂಥ ಸಿಸ್ಟಮ್ ಇದು. ಅದರಿಂದ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಬರ್ಬೋದು, ಇದೇನು ನಾನು ತೋರಿಸ್ತಿದ್ದೇನೆ, ಇದೆಲ್ಲವೂ ಕೂಡ ಅರಿವೆ. ಇಲ್ಲಿ ನೋಡಿ, ನ್ಯಾಚುರಲ್ ಆಗಿ ಜೇನುಗಳು ಪರಾಗಸ್ಪರ್ಶದ ಕೆಲಸವನ್ನು ಮಾಡ್ತಿದ್ದೇವೆ ನೋಡಿ. ಆದರೆ ಕೆಲವೊಂದು ತರಕಾರಿಗಳ ಹತ್ರ ಅದು ಬರುವುದಿಲ್ಲ, ಅದಕ್ಕೆ ಇಂಟ್ರೆಸ್ಟ್ ಇರುವುದಿಲ್ಲ. ಹಾಗೆ ನಾವು ಮ್ಯಾನುವಲ್ ಇವತ್ತು ಪರಾಗಸ್ಪರ್ಶ ಮಾಡಿ ತೋರಿಸ್ತೇವೆ. ಜೋಶಿ ಅವರೇ ನಮಸ್ತೆ. ನಮಸ್ತೆ. ಸರಣಿ ವಿಷಯಗಳನ್ನು ತಿಳಿಸಿದ್ದೇವೆ. ಇವತ್ತು ನಾವು ತಿಳಿಸುವಂಥದ್ದು ಒಂದು ಪರಾಗಸ್ಪರ್ಶ ಮಾಡಿ ಕೃತಕವಾಗಿ ನಾವು ಹೇಗೆ ಬಳ್ಳಿಗಳಿಂದ ಕಾಯಿಯನ್ನು ಪಡೆಯುವಂಥದ್ದು ಅನ್ನುವಂಥದ್ದು. ಈಗ ಯಾವ ತರಕಾರಿಯಿಂದ ಪ್ರಾರಂಭ ಮಾಡ್ತೀರಿ? ನಾನೀಗ ಉದಾಹರಣೆಗೆ ಸಣ್ಣ ವಿವರವನ್ನು ಕೊಟ್ಕೊಳ್ತೇನೆ ಫಸ್ಟಿಗೆ. ಉದಾಹರಣೆಗೆ ಪರಾಗಸ್ಪರ್ಶ ಹೇಗೆ ಮಾಡುವುದು, ಯಾಕೆ ಆಗ್ತದೆ, ಏನೆಲ್ಲ ಹೇಳ್ಕೊಂಡು ಸಣ್ಣ ಉದಾಹರಣೆ ಕೊಟ್ಕೊಂಡು ಮುಂದಕ್ಕೆ ಈಗ ಮಾಡ ಹಾಗಲದ್ದು ಪರಾಗಸ್ಪರ್ಶವನ್ನು ಮಾಡುವ ನಾವೀಗ. ಈಗ ನೋಡಿ, ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳಿದ್ರೆ ಇದು ಅತ್ಯುತ್ತಮವಾದ ಕೆಲಸ. ಅದು ಆಗ್ಲೇಬೇಕಾದ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ, ಒಂದು ಗಿಡದಲ್ಲಿ ಹೂ ಬಿಟ್ಟ ತಕ್ಷಣ ನಮ್ಗೆ ಫಸಲು ಕೊಡುದಿಲ್ಲ. ಆ ನಂತರ ಕಾಯಿಯಾಗಿ ಅದರೊಳಗೆ ಆಗುವಂತ ಬೀಜ ಆಗ್ಬೇಕಂತ ಹೇಳಿ ಆದ್ರೆ, ಮುಂದಿನ ಜನರೇಷನ್ ಪೀಳಿಗೆ ಬೇಕು ಅಂತ ಹೇಳಿ ಆದ್ರೆ, ಅಂದ್ರೆ ಮುಂದಿನ ಗಿಡ ಬೇಕು ಅಂತ ಹೇಳಿ ಆದ್ರೆ ಅದು ಪರಾಗಸ್ಪರ್ಶ ಕ್ರಿಯೆ ಆಗ್ಲೇಬೇಕು. ಎಷ್ಟು ರಸಗೊಬ್ಬರ ಅಥವಾ ಗೊಬ್ಬರ ಸಾವಯವ ಯಾವ್ದ್ರಲ್ಲಿ ಮಾಡಿದ್ರು ಕೂಡ, ಅದಕ್ಕೆ ಎಷ್ಟು ನೀರು ಬೆಳಕು ಇದ್ರು ಕೂಡ ಅದಕ್ಕೆ ಪರಾಗಸ್ಪರ್ಶ ಕ್ರಿಯೆ ಇಲ್ಲದಿದ್ರೆ ಆಗುದಿಲ್ಲ. ಇದು ಒಂದು ಮುಖ್ಯ. ಈ ಪರಾಗಸ್ಪರ್ಶ ಕ್ರಿಯೆಗಳು ತನ್ನಿಂದಾನೇ ಆಗುವಂತದ್ದು ಪ್ರಕೃತಿಯಲ್ಲಿ ಒಂದು ವ್ಯವಸ್ಥೆ ಇದೆ ಅದಕ್ಕೆ. ಉದಾಹರಣೆಗೆ ಜೇನುನೊಣಗಳು ಮಾಡ್ತವೆ. ಅದೇ ರೀತಿಯಲ್ಲಿ ಗಾಳಿಯ ಮುಖಾಂತರ, ಅಂದ್ರೆ ಒಂದು ಪರಾಗದ ರೇಣುಗಳು ಇನ್ನೊಂದು ಈ ಶಲಾಕಾಗ್ರದ ಮೇಲೆ ಕೂತ್ಕೊಂಡ ತಕ್ಷಣ ಇದು ಪರಾಗಸ್ಪರ್ಶ ಕ್ರಿಯೆ ನಡೀತದೆ. ಅದೇ ರೀತಿಯಲ್ಲಿ ನೀರಿನಲ್ಲಿ ಆಗುವಂತದ್ದುಂಟು, ಗಾಳಿಯಲ್ಲಿ ಆಗುವಂತ ಪರಾಗಸ್ಪರ್ಶ ಕ್ರಿಯೆ ಕೂಡ ಉಂಟು. ಮತ್ತೆ ಕೆಲವು ಸಣ್ಣ ಸಣ್ಣ ಹೂಗಳಲ್ಲಿ, ಅಂದ್ರೆ ಒಂದು ಹೂವಿನಲ್ಲಿ ಗಂಡು ಮತ್ತೆ ಹೆಣ್ಣು ಎರಡೂ ಅಲ್ಲೇ ಇರ್ತದೆ. ನಾವೀಗ ಮನುಷ್ಯರು ಒಬ್ಬ ಗಂಡು ಒಬ್ಬ ಹೆಣ್ಣು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಈ ಮಾಡ ಹಾಗಲದಲ್ಲಿ ಇದೆ, ಗಂಡು ಬೇರೆ ಹೆಣ್ಣು ಬೇರೆ. ಆದ್ರೆ ಈ ಹೂಗಳಲ್ಲಿ ಹಾಗಲ್ಲ. ಈಗ ಉದಾಹರಣೆಗೆ ನೀವು ಬದನೆ ಹೂ ತಗೊಳ್ಬಹುದು, ಅಳಸಂಡೆ ತಗೊಳ್ಬಹುದು, ಬೆಂಡೆಕಾಯಿ ತಗೊಳ್ಬಹುದು. ಇದರಲ್ಲಿ ಗಂಡು ಹೆಣ್ಣು ಒಂದೇ ಹೂವಲ್ಲಿ ಇರ್ತದೆ. ಇದು ಪ್ರಕೃತಿಯ ಒಂದು ವಿಶೇಷತೆ. ಅದರಲ್ಲಿ ನಾವು ಕೆಲವು ಗಿಡಗಳನ್ನ ಈ ರೀತಿಯಲ್ಲಿ ಕಂಪಿಸಿದ್ರು ಆ ಪರಾಗ ರೇಣುಗಳು ಶಲಾಕಾಗ್ರದ ಮೇಲೆ ಕೂತ್ಕೊಂಡ ತಕ್ಷಣ ಅದು ಪರಾಗಸ್ಪರ್ಶ ಆಗ್ತದೆ. ಗಾಳಿಯೂ ಬೇಡ, ನಾವು ಹೀಗೆ ಕಂಪಿಸಿದ್ರು ಆಗ್ತದೆ. ಅದೇ ಹಕ್ಕಿಗಳು ಬಂದು ಕೂತ್ಕೊಳ್ಳುವಾಗ ಹೀಗೆ ಗಿಡ ಅಲ್ಗಾಡಿದ್ರು ಆಗ್ತದೆ. ಅದಕ್ಕಾಗಿ ನಾವು ಕೆಲವು ಗಿಡಗಳಲ್ಲಿ ಉತ್ತರ ಕನ್ನಡದಲ್ಲಿ, ಉತ್ತರ ಭಾರತದಲ್ಲಿ ಗಾಳಿ ಜಾಸ್ತಿ ಇದ್ದ ಕಾರಣ, ಈ ರೀತಿಯಲ್ಲಿ ಅಲುಗಾಡಿದ ಕಾರಣ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆಗಳು ತನ್ನಿಂದಾನೇ ಆಗ್ತಾ ಹೋಗ್ತವೆ. ಹಾಗೆ ಕಾಳುಮೆಣಸು ನೀರಿನಲ್ಲಿ ಆಗ್ತದೆ, ಮಳೆಗೆ ಆಗುವಂಥದ್ದು, ಮಳೆ ನೀರು ಬಿದ್ದು. ಹಾಗೆ ಕಮಲದ ಹೂ ನೀರಲ್ಲಿ ಆಗ್ತದೆ, ದುಂಬಿಗಳ ಮುಖಾಂತರ ಆಗ್ತದೆ. ಬೇರೆ ಬೇರೆ
ಕೀಟಗಳಿಂದ ಆಗ್ತದೆ ಗಾಳಿಯಲ್ಲಿ. ಈಗ ನಾವು ಕೈಯಿಂದ ಈ ಪಾಲಿನೇಷನ್ ಮಾಡುವಂತದ್ದು ಹೇಗೆ ಏನು ಇದು ಯಾಕೆ ಮಾಡ್ತೇವೆ ಅಂತ ಹೇಳುವುದನ್ನು ಸ್ವಲ್ಪ ಹೇಳ್ತಾ ಹೋಗ್ತೇವೆ. ನೋಡಿ, ಇದೊಂದು ಮಾಡ ಹಾಗಲ್ಲ. ಕಾಡಕಂಚಲ್ ಅಂತ ಹೇಳುವಂತದ್ದು ಇದೆ. ಕಾಡಕಂಚಲ್ ಅಂತ ಹೇಳಿದ್ರೆ ಇನ್ನೊಂದು ಜಾತಿ ಇದೆ. ಅದರಲ್ಲಿ ಹೆಣ್ಣು ಮತ್ತೆ ಗಂಡು ಹೂಗಳು ಎರಡೂ ಇರ್ತದೆ ಒಂದರಲ್ಲಿ. ಇದರಲ್ಲಿ ಹಾಗಲ್ಲ. ಇದು ನೋಡಿ ಗಂಡು ಹೂ, ಇದನ್ನೊಂದು ಕೇಳ್ತೇನೆ ನಾನೀಗ. ಇನ್ನು ಹೆಣ್ಣು ಹೂವು ಬರ್ತದೆ ಇದರಲ್ಲಿ ಯಾಕಂತ ಹೇಳಿದ್ರೆ ಈ ಪ್ರಕೃತಿಯಲ್ಲಿ ಇದಕ್ಕೆ ಬೇಕಾದಂತ ಪರಾಗಸ್ಪರ್ಶ ಮಾಡುವಂತ ಮಾಧ್ಯಮ ಯಾವುದು ಇದಕ್ಕೆ ಸಿಗ್ಲಿಲ್ಲ ಇಷ್ಟವರೆಗೆ. ಇದು ನೋಡಿ ಹೆಣ್ಣು ಹೂ. ಹೆಣ್ಣು ಹೂ ಅಂತ ಹೇಳಿದ್ರೆ ಇಲ್ಲಿ ಕಾಯಿಯನ್ನು ಪಡ್ಕೊಂಡು ಬಂದಿದೆ. ಇಲ್ಲಿ ಕೂಡ ಒಂದು ಗಮನಿಸಬಹುದು ನೋಡಿ, ಕಾಯಿಯನ್ನು ಹಿಡ್ಕೊಂಡು ಬಂದಿದೆ. ಆಗ ಏನಾಗ್ತದೆ ಕೇಳಿದ್ರೆ ಇದಕ್ಕೆ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಹೆಚ್ಚಿನ ವ್ಯವಸ್ಥೆಗಳು ಯಾಕೋ ಇದರಲ್ಲಿ ಇಲ್ಲ. ಯಾಕಂದ್ರೆ ಮನುಷ್ಯ ಕೃತಕವಾಗಿ ಕೆಲವು ಮರ ಗಿಡಗಳನ್ನು ಬೆಳೆಸುವಂತದ್ದು ವಿಧಾನ ಇದೆ ಈಗ. ಆಗ ಈ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ. ಅಲ್ಲ, ಇದು ಕೃತಕವೇ. ಇದು ಕೃತಕವೇ. ಆದ ಕಾರಣ ಈ ಕ್ರಿಮಿಕೀಟಗಳು ಇದಕ್ಕೆ ಬರುವುದಿಲ್ಲ ಹೆಚ್ಚು. ಅದೇ ಪರಾಗಸ್ಪರ್ಶ ಮಾಡುವಂತ ಒಳ್ಳೆಯ ಕೀಟಗಳು. ಆವಾಗ ನಾವು ಏನ್ ಮಾಡ್ಬೇಕಾಗ್ತದೆ ಕೇಳಿದ್ರೆ ನಾವು ಕೈಯಿಂದ ಮಾಡ್ಬೇಕಾಗ್ತದೆ. ಇದು ನಮ್ಗೆ ಸ್ವಲ್ಪ ಶ್ರಮದ ಕೆಲಸ, ಮತ್ತೆ ನಾವು ಅಗತ್ಯವಾಗಿ ಇದನ್ನು ಮಾಡ್ಲೇಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ಇದು ನೋಡಿ ಗಂಡು ಹೂ. ಈ ದಳಗಳಿರ್ತವೆ ಎಲ್ಲಾ ಹೂಗಳಲ್ಲಿ. ಈ ದಳಗಳು ಯಾಕೆ ಇರ್ತವೆ ಕೇಳಿದ್ರೆ ಯಾವುದೇ ಒಂದು ದುಂಬಿಯನ್ನು ಆಕರ್ಷಣೆ ಮಾಡ್ಲಿಕ್ಕೆ ಹೊರತು ಇರ್ತದೆ. ಈ ದಳವು ಈ ಪರಾಗದವರೆಗೆ ಅದು ಸಂಪರ್ಕವನ್ನು ಹೊಂದಿರ್ತದೆ. ಈ ರೀತಿಯಲ್ಲಿ ನೋಡಿ ಗಮನಿಸಬಹುದು. ಇಲ್ಲಿ ಇದು ದಳದ್ದು ಅಡಿ ಭಾಗ, ಅದಕ್ಕೆ ರಕ್ಷಣೆಗೆ ಇರುವಂತದ್ದು ಇದು. ನೋಡಿ, ಇದರಲ್ಲಿ ಈ ಪರಾಗ ರೇಣುಗಳು ಅಂತ ಹೇಳುವಂಥದ್ದು ಇದರಲ್ಲಿ ಇರುವಂತದ್ದು. ನೋಡಿ, ನಾನೀಗ ಕೈಯಿಂದ ಸವರಿ ತೋರಿಸ್ತೇನೆ. ನೋಡಿ, ಅರಶಿನ ಬಣ್ಣದ್ದು, ಆರೆಂಜ್ ಬಣ್ಣ ಅಂತ ಸ್ವಲ್ಪ ಇದೆ ನೋಡಿ. ಈ ಬಣ್ಣದ ಪರಾಗ ರೇಣುಗಳು, ಇದರಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಪರಾಗ ರೇಣುಗಳಿವೆ. ಈ ಪರಾಗ ರೇಣುಗಳು ಒಂದು ಹೆಣ್ಣು ಹೂವಿನ ಶಲಾಕಾಗ್ರದ ಮೇಲೆ, ಯಾಕಂತ ಹೇಳಿದ್ರೆ ಈ ಮಾಡ ಹಾಗಲ ಹೂವನ್ನು ಅಂತೆಕೊಂಡಿದ್ದೇನೆ. ಇದರಲ್ಲಿ ಈ ಪರಾಗ ರೇಣುಗಳು ನೋಡಿ ಕೈಗೆ ಅಂಟಿಕೊಂಡಿರ್ತವೆ. ಇದನ್ನು ನಾವು ಕೈಯಿಂದ ಹೀಗೆ ಸವರಿ ತೆಗಿಬಾರ್ದು. ಯಾಕಂತ ಹೇಳಿದ್ರೆ ಈ ಪರಾಗ ರೇಣುಗಳು ಅಗತ್ಯವಾಗಿ ಬೇಕು. ನಾನೀಗ ನಿಮ್ಗೆ ತೋರಿಸುವ ಉದ್ದೇಶದಲ್ಲಿ ಈಗ ನಾನು ಹೀಗೆ ಮಾಡಿದ್ದೇನೆ. ಈಗ ನೋಡಿ, ಇದನ್ನು ನಾವು ಏನ್ ಮಾಡ್ಬೇಕು ಹೇಳಿದ್ರೆ, ಇದರಲ್ಲಿ ಎಷ್ಟು ದಳಗಳಿರ್ತವೆ ಹೂಗಳಲ್ಲಿ. ಈ ಹೂವಿನಲ್ಲಿ ನೀವು 5 ದಳಗಳನ್ನು ನೋಡಬಹುದು. ಯಾವಾಗ 5 ದಳಗಳಿರ್ತವೆ ಆವಾಗ ಇಲ್ಲಿ ಪರಾಗ ರೇಣುಗಳ ಈ ದಳಗಳು ಕೂಡ 5 ರೀತಿಯಲ್ಲಿ ಇರ್ತವೆ. ಅಂದ್ರೆ ಒಂದು ದಳ ಏನಿದೆ ಹೂವಿದು, ಅದಕ್ಕೆ ಒಂದು ಈ ರೀತಿಯ ದಳ ಮೇಲ್ಗಡೆ ಇರ್ತದೆ ಪರಾಗ ರೇಣು ಆಗ್ಲಿಕ್ಕೆ. ಈ ರೀತಿಯ ನೋಡಿ, ಇದರಲ್ಲಿ ಗಮನಿಸಿ 1 2 3 4 5. ಈ 5ರಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಥವಾ ಲಕ್ಷಾಂತರ ಸಂಖ್ಯೆ ಅಂತ ಹೇಳ್ಬಹುದು ಅತಿ ಸೂಕ್ಷ್ಮವಾಗಿರುವಂತ ಈ ಪರಾಗ ರೇಣುಗಳು ಇರ್ತವೆ ನೋಡಿ ಈ ಅರಶಿನ ಬಣ್ಣದಲ್ಲಿ. ಇದನ್ನ ನಾವು ಏನ್ ಮಾಡ್ಬೇಕು ಹೇಳಿದ್ರೆ, ಇದರ ಹೂವಿನ ಇಲ್ಲಿ ಮಧ್ಯಭಾಗದಲ್ಲಿ ಇದು ಶಲಾಕೆ ಅಗ್ರ ಅಂದ್ರೆ ತುದಿ ಭಾಗ ಅಂತೇಳಿ, ಶಲಾಕ ಅಗ್ರದ ಮೇಲೆ ಒಂದು ಗಂಡಿನ ಪರಾಗ ರೇಣುಗಳು ಬಂದು ಕೂತ್ಕೊಳ್ಳೋದಕ್ಕೆ ಇದಕ್ಕೆ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೇವೆ ನೋಡಿ. ಈ ರೀತಿಯಲ್ಲಿ ನೋಡಿ, ನೀವು ಗಮನಿಸಿ, ಇಲ್ಲಿ ನೋಡಿ ಕಲರ್ ಚೇಂಜ್ ಆಯ್ತು. ಇದರ ಪರಾಗ ರೇಣುಗಳು ಇದನ್ನು ಹಿಡ್ಕೊಂಡಿದೆ ನೋಡಿ. ನೋಡಿ ಎಷ್ಟು ಹತ್ತಿರದಲ್ಲಿ ಇದು ನೋಡಿ, ಆದಷ್ಟು ಸೂಕ್ಷ್ಮ ಮಾಡಿ ನೋಡಿ. ಇದು ಈ ರೀತಿಯಲ್ಲಿ ವಿಡಿಯೋ ನೋಡುವುದಕ್ಕಿಂತ ನೀವು ಹತ್ತಿರದಲ್ಲಿ ಬಂದು ಇಂತಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದನ್ನು ಇನ್ನೂ ಸ್ವಲ್ಪ ನೀವು ಅವಲೋಕನ ಮಾಡಿಕೊಂಡು ಇದರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಲಾಭ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ನೋಡಿ, ಈ ರೀತಿಯಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಇದರದ್ದೇ ಆದ ಹೆಣ್ಣು ಹೂವಿಗೆ ಇದರದ್ದೇ ಗಿಡದ ಒಂದು ಗಂಡು ಹೂವಿನ ಪರಾಗ ರೇಣುಗಳು ಶಲಾಕಾಗ್ರದ ಮೇಲೆ ಕೂತ್ಕೊಂಡು, ಇದು ಉದಾಹರಣೆಗೆ ನಮ್ಮ ಶಾಲೆಯಲ್ಲಿ ಮೊದಲು ಕಲ್ತಂತ ಒಂದು ನೆನಪು ಇರ್ಬಹುದು ಎಲ್ರಿಗೂ, ಇದು ನಮ್ಗೆ ಮರ್ತೋಗಿದೆ ಅಷ್ಟೇ. ಆದ ಕಾರಣ ಈ ಶಲಾಕಾಗ್ರದ ಮೇಲೆ ಈ ಪರಾಗ ರೇಣುಗಳು ಕೂತ್ಕೊಳ್ಳುವುದಕ್ಕೆ ಪರಾಗ ಸ್ಪರ್ಶ ಅಂತ ಹೇಳ್ತೇವೆ. ಈಗ ಇದಕ್ಕೆ ಈ ಹೆಣ್ಣು ಹೂವಿಗೆ ಈ ಗಂಡು ರೇಣುಗಳು ಬಂದು ಕೂತ್ಕೊಂಡ ಕಾರಣ ಇದು ಇನ್ನು ಗರ್ಭ ಕಟ್ಟುವುದಕ್ಕೆ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಇದು ಕಾಯಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತದೆ. ಇದು ಯಾವುದೇ ಕಾರಣಕ್ಕೆ ಉದುರಿ ಹೋಗುವುದಿಲ್ಲ. ಆ ನಂತರ ನಾವು ಇಷ್ಟು ಕೆಲಸ ಮಾಡಿದ ಮೇಲೆ ಇದಕ್ಕೆ ಇನ್ನೊಂದು ಹೀಗೆ ಕವರ್ ಅನ್ನು ಇವತ್ತಿನ ದಿವಸಕ್ಕೆ ಮಾಡಿಬಿಡ್ಬೇಕು. ತನ್ನಿಂದಾನೇ ಆಗುವಂತದ್ದೇ ಪ್ರಕ್ರಿಯೆಗಳೆಲ್ಲ. ಇದು ಕಾಡಲ್ಲಿ ಸಹಜವಾಗಿ ನಾನು ಆಗ ವಿವರಿಸಿದಂತೆ ನೋಡಿ, ಇದರಲ್ಲಿ ಇದು ಯಾವಾಗ್ಲೂ ಹೆಣ್ಣು ಹೂ ಬಿಡುವಂತ ಗಿಡ. ಇದರಲ್ಲಿ ಹೆಣ್ಣು ಹೂಗಳು ಮಾತ್ರ ಬಿಡ್ತವೆ ನೋಡಿ. ಇಲ್ಲಿ ಗಮನಿಸಬಹುದು ನೋಡಿ, ಇಲ್ಲಿ ಒಂದು ಕಾಯಿ ಕಚ್ಚಿಕೊಂಡು ಬಂದಿದೆ, ಇಲ್ಲೊಂದು ಹಿಡ್ಕೊಂಡು ಬಂದಿದೆ ನೋಡಿ, ಇಲ್ಲೊಂದು, ಇದು ಪ್ರತಿ ಒಂದು ಕಾಯಿಯನ್ನು ಹಿಡ್ಕೊಂಡು ಬರ್ತದೆ. ಆಗ ಪರಾಗಸ್ಪರ್ಶ ಕ್ರಿಯೆ ಮಾತ್ರ ಸರಿಯಾಗಿ ನಡೆಯುವುದಿಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಇನ್ನೊಂದು ಗಂಡು ಬಳ್ಳಿ ಬೇಕಾಗ್ತದೆ. ಈಗ ನಾವು ಗಂಡು ಹೂವನ್ನು ಈಗ ಈ ಕಡೆಯಿಂದ ಕೀಳ್ತಾ ಇರ್ತೇನೆ ನೋಡಿ, ಇದನ್ನ ನೋಡಬಹುದು ನೀವು. ಈ ಗಂಡು ಹೂ ಅಂತ ಹೇಳುವಂತ ನೋಡಿ, ಇದರಲ್ಲಿ ನೋಡಿ ಈ ಬಳ್ಳಿ ಗಂಡು ಹೂಗಳದ್ದು ಬಳ್ಳಿ. ಇದರಲ್ಲಿ ಮನುಷ್ಯರಿದ್ದಾಗೆ ಗಂಡು ಬೇರೆ ಹೆಣ್ಣು ಬೇರೆ. ಇದರಲ್ಲಿ ಗಂಡುಗಳೇ ಬರ್ತಾ ಇರ್ತವೆ. ಇದು ಅಗತ್ಯತೆ ಇದೆ, ಯಾಕೆ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಎರಡೂ ಬೇಕಾಗ್ತದೆ. ಆದ ಕಾರಣ ಈಗ ಇದರ ಗಿಡದಲ್ಲಿ ಬಳ್ಳಿಯಲ್ಲಿ ಗಂಡು ಹೂಗಳೇ ಬರ್ತವೆ. ಇನ್ನೊಂದು ಬಳ್ಳಿಯಲ್ಲಿ ಏನಾಗ್ತದೆ ಕೇಳಿದ್ರೆ ಬಳ್ಳಿಗಳು ಬೇರೆ ಬೇರೆ ಗಿಡ, ಅದ್ರ ಗಡ್ಡೆಗಳು ಬೇರೆ ಬೇರೆ. ಇದರಲ್ಲಿ ಗಡ್ಡೆ ರೂಪದಲ್ಲಿ ಅದರದ್ದು ಬೇರಿನ ಹತ್ರ ಗಡ್ಡೆ ರೂಪದಲ್ಲಿ ಇರ್ತದೆ. ಆ ಗಡ್ಡೆಯನ್ನು ಕಟ್ ಮಾಡಿ ಕೂಡ ನಟ್ಟು ಹೆಣ್ಣು ಹೂಗಳನ್ನೇ ಬರುವ ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಇದಕ್ಕೆ ಕಸಿ ಕಟ್ಟಿ ಇದಕ್ಕೆ ಬೇರು ಬರಿಸಿ ಅದನ್ನು ಕೂಡ ಹೆಣ್ಣು ಹೂಗಳನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ನಾವು ಬೀಜ ಹಾಕುವಾಗ ಎಲ್ಲವೂ ಬೀಜಗಳು ಹೆಣ್ಣೆ ಆಗ್ತದೆ ಅಂತ ಹೇಳಿ ಇಲ್ಲ, ಗಂಡು ಬರ್ತದೆ ಹೆಣ್ಣು ಬರ್ತದೆ. ಇದು
ಹೆಚ್ಚಾಗಿ ಮನುಷ್ಯರು ಹಸ್ತಕ್ಷೇಪ ಮಾಡಿದ್ರೆ ಮನುಷ್ಯರೇ ತಯಾರು ಮಾಡಿದಂತಹ ಒಂದು ರೀತಿಯ ಬಳ್ಳಿ ಅಂತೇಳಿ ಕಾಣ್ತದೆ ನನಗೆ. ಹೌದು. ಇದು ಅಸ್ಸಾಂ ಗಿಸ್ಸಾಂ ಆ ಕಡೆಗಳಿಗೆ ಸ್ವಲ್ಪ ಹೆಚ್ಚು ಪ್ರಚಲಿತವಾಗಿದೆ. ಹೌದು. ಅವರು ಹೆಚ್ಚು ಸಂಶೋಧನೆ ಕೃಷಿ ಮಾಡಿದ್ದಾರೆ ಅಂತ ಹೇಳಿ- ವಿಜ್ಞಾನಿಗಳು ಮಾಡಿರುವಂತದ್ದು. ಹಾ, ಅಂದ್ರೆ ಕಾಡು ಆಗಲ ಬೇರೆ, ಮಾಡ ಆಗಲ ಬೇರೆ. ಮಾಡ ಇದಕ್ಕೆ ಆಗಲ. ಮಾಡ ಆಗಲ್ಲ ಅಂತ ಹೇಳಿ. ಮಾಡ ಹಾಗಲ್ಲ ಅಂತ ಹೇಳಿದ್ರೆ ಕರೆಕ್ಟ್. ಹ್ಮ್. ಆದ ಕಾರಣ ಇದನ್ನು ನಾವು ಸೃಷ್ಟಿ ಮಾಡಿದ ಕಾರಣ ನಾವು ಎಲ್ಲವನ್ನೂ ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು. ಇದರಲ್ಲಿ ದುಂಬಿಗಳು ಬಂದು ಪರಾಗಸ್ಪರ್ಶ ಕ್ರಿಯೆ ಆಗುದಿಲ್ಲ. ಹೌದು. ಅಲ್ಲಿ ನಾವು ಸೋತಿದ್ದೇವೆ. ಅದಕ್ಕಾಗಿ ನಾವು ಈಗ ಕೃತಕವಾಗಿ ಇದನ್ನು ಮಾಡಬೇಕಾಗ್ತದೆ. Correct. ಆಗ ನಮ್ಗೆ ಇದನ್ನು ಫಸಲು ತೆಗಿಬಹುದು. ಹೌದು. ಮಾಡುವಂತದ್ದು ವಿಧಾನ ಒಳ್ಳೇದೇ. ನಾವು ಕೂಡ ವಿಜ್ಞಾನವನ್ನು ಕಲಿತಾ ಹೋಗ್ಬೇಕು. ಹೌದು. ಸೃಷ್ಟಿ ಅಲ್ಲ, ಸೃಷ್ಟಿಯಿಂದ ನಾವು ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾ ಹೋಗ್ಬೋದು. ಈಗ ನೋಡಿ, ನಾವು ಮಾಡ ಹಾಗಲ ಹೇಗೆ ಮಾಡುವಂತದ್ದು ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳಿ ನೋಡಿ ಆಯ್ತು. ಈಗ ನಾವು ಬದನೆ ಗಿಡದ ಪಕ್ಕದಲ್ಲಿ ಇದ್ದೇವೆ ನೋಡಿ. ಈ ಬದನೆ ಗಿಡವನ್ನು ಗಿಡದ ಹೂಗಳನ್ನು ಯಾವ ರೀತಿ ಪರಾಗಸ್ಪರ್ಶ ಮಾಡುದು ಅಂತೇಳಿ ಕೆಲವರಿಗೆ ಒಂದು ಕ್ವಶನ್ ಬರ್ಬೋದು. ಬದನೆ ಹೂಗಳಿಗೂ ಪರಾಗಸ್ಪರ್ಶ ಮಾಡ್ಬೇಕಾ ಅಂತೇಳಿ. ನಿಜವಾಗಿ ಅದು ಮಾಡ್ಬೇಕಾಗಿಲ್ಲ, ತನ್ನಿಂತಾನೇ ಆಗ್ತದೆ. ಆದ್ರೆ ನಾನು ಇಲ್ಲಿ ಯಾಕೆ ಹೇಳಲಿಕ್ಕೆ ನಿಮ್ಗೆ ಹೋಗ್ತೇನೆ ಅಂತ ಹೇಳಿದ್ರೆ ಈ ವಿಚಾರವನ್ನು, ಈ ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಆಗ್ತದೆ, ಪರಕೀಯ ಪರಾಗಸ್ಪರ್ಶ ಅಂತ ಹೇಳಿ. ಅಂದ್ರೆ ಒಂದೇ ಗಿಡದ ಹೂವಿನ ಪರಾಗರೇಣುಗಳು ಬಂದು ಅದೇ ಈ ಹೂವಿನ ಗಿಡಗಳ ಹೂವಿಗೆ ಅದೇ ಗಿಡಗಳ ಹೂವಿನ ಪರಾಗರೇಣುಗಳು ಬಂದು ಕೂತ್ಕೊಳ್ಳೋದಲ್ಲ. ಇನ್ನೊಂದು ಗಿಡದ ಗಂಡು ಹೂಗಳ ಪರಾಗರೇಣುಗಳು ಬಂದು ಕೂತ್ಕೊಂಡ್ರೆ ಆಗ ಪರಕೀಯ ಪರಾಗಸ್ಪರ್ಶ ಅಂತ ಹೇಳಿ ಆಯ್ತು. ಆ ರೀತಿಯಲ್ಲಿ ಸಹಜವಾಗಿ ಆಗ್ತಾ ಇರ್ತದೆ. ನಾವು ಒಂದೇ ಜಾತಿಯದ್ದು ಗಿಡಗಳನ್ನು ಒಂದು ಕಡೆ ಬೆಳೆದಾಗ ಈ ಸಮಸ್ಯೆಗಳು ಬರುವುದಿಲ್ಲ. ನಾವು ಬೀಜಕ್ಕೆ ಎತ್ತಿಡುವಾಗ ಅಥವಾ ಒಳ್ಳೆ ಗುಣಮಟ್ಟದ್ದನ್ನು ನಾವು ಮಾಡ್ಬೇಕು ಅಂತ ಹೈಬ್ರಿಡ್ ಸುಧಾರಿತ ತಳಿ ಅಂತ ಹೇಳ್ತೇವೆ ನಾವು. ಹೈಬ್ರಿಡ್ F1 F2 ಈ ರೀತಿಯಾಗಿ ಮಾಡ್ತಾ ಹೋಗುವಾಗ ಆಗ ನಾವು ತಳಿಗಳನ್ನು ಅಷ್ಟೇ ಸಂರಕ್ಷಣೆ ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು, ಆ ಬೀಜದ ಮೂಲ ಗುಣವನ್ನು ಉಳಿಸ್ಕೊಳ್ಬೇಕಾಗ್ತದೆ. ಈಗ ನೋಡಿ, ಈ ಹೂವನ್ನು ನಾನೀಗ ಈ ಗಿಡದಿಂದ ಇಲ್ಲಿಂದ ಕಿತ್ತಿದ್ದೇನೆ ನಾನು. ಈ ಕಿತ್ತಂತ ಗಿಡದಲ್ಲಿ ನಿಮ್ಗೆ ತೋರಿಸೋಸ್ಕರ ನೋಡಿ, ಇದರ ಎಲ್ಲಾ ಭಾಗಗಳನ್ನು ನಾನು ಆಗ ವಿವರಿಸಿದ್ದೇನೆ ನೋಡಿ. ನೋಡಿ ಈ ರೀತಿಯಾದ ಈ ದಳಗಳನ್ನು ಪೆಟಲ್ಗಳನ್ನು ತೆಗಿಬೇಕಾಗ್ತದೆ. ಆವಾಗ ಏನಾಗ್ತದೆ ಅಂತ ಹಿಂದಿನ ದಿವಸ ಇದು ತಯಾರಿ ಮಾಡುವಂತದ್ದು ಆಗ ವಿವರಿಸಿದಂತೆ. ಈ ಏನು ಪರಾಗ ಸ್ಪರ್ಶ ಆಗ್ಲಿಕ್ಕೆ ಈ ಶಲಾಖೆ ಅಂತ ಹೇಳುವಂತದ್ದು ಇದೆ ನೋಡಿ, ಇದು ಇಂಪಾರ್ಟೆಂಟ್. ಇದು ಹೆಣ್ಣು ಕಣ ಅಂತ ಹೇಳಿದ್ರು. ಈ ಹೆಣ್ಣಿಗೆ ಈ ಗಂಡಿನ ಪರಾಗ ರೇಣುಗಳು ಇದರ ಮೇಲೆ ಬಂದು ಕೂತ್ಕೊಳ್ಬೇಕು. ಆಗ ಈ ಪರಾಗಸ್ಪರ್ಶ ಆಗಿ ಇದು ಕಾಯಿಗಟ್ಟಿ ಉದಾಹರಣೆಗೆ ಬದನೆ ಆಗ್ತದೆ. ನಾವೀಗ ಮೂಲ ಒಂದು ಗಿಡದಕ್ಕೆ ಹೋಗುವ. ಈಗ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡುವ. ನೋಡಿ ಇಲ್ಲಿ ನೋಡಿ, ಈ ಬಣ್ಣ ಬದಲಾದಂತಹ ಒಂದು ಬದನೆಯನ್ನು ನೀವು ಗಮನಿಸಬಹುದು. ಇದು ಹೊಸ ತಳಿ ಅಥವಾ ಹೊಸದು ಎಲ್ಲಿಂದೋ ಒಂದು ತಂದದ್ದಲ್ಲ. ಇದು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಅತಿ ಹತ್ತಿರದಲ್ಲಿ ಗಿಡಗಳನ್ನು ಹಾಕೊಳ್ಳುವಾಗ ಈ ರೀತಿಯಾದ ಕ್ರಾಸ್ ಪಾಲಿನೇಷನ್, ಪರಕೀಯ ಪರಾಗಸ್ಪರ್ಶ ಆಗುವಂತದ್ದು ಇರ್ತದೆ. ಇದು ಈಗ ಪರಾಗಸ್ಪರ್ಶ ಮಾಡಿ ಆದಂತಹ ತಪ್ಪುಗಳಲ್ಲ. ನಾನು ಹಾಗೆ ಹೇಳಿದಾಗೆ ಸಹವಾಸ ದೋಷದಲ್ಲಿ ಅಂತ ಹೇಳಿ, ಈ ಸಹವಾಸ ಒಳ್ಳೇದು ಆಗ್ತದೆ, ಅದರಲ್ಲಿ ಕೆಟ್ಟದ್ದು ಆಗುದು ಇದೆ. ಇದರಲ್ಲಿ ಈಗ ಒಳ್ಳೇದೇ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಈಗ ನಾವು ಈ ಗಿಡದಂತಹ ಒಂದು ತಂದೆ ಗಿಡ, ಈ ರೀತಿಯಾದೊಂದು ತಂದೆ ಗಿಡ ಇತ್ತು. ಇದರಲ್ಲಿ ಆದಂತಹ ಈ ಹೂ ಅಂತ ಇಟ್ಕೊಳ್ಳುವ ಗಂಡು ರೇಣುಗಳು. ಇನ್ನೊಂದು ಏನು ಕೇಳಿದ್ರೆ ನೋಡಿ, ಇಲ್ಲಿ ನೀವು ಗಮನಿಸಬಹುದು ನೋಡಿ, ಈ ರೀತಿಯಾದ ಒಂದು ಬದನೆ ಆಗುವಂತ ಒಂದು ಹೆಣ್ಣು ಹೂ ಇತ್ತು. ಅದಕ್ಕೆ ಆ ಪರಾಗರೇಣುಗಳು ಈ ಹೂವಿಗೆ ಬಂದು ಅಂದ್ರೆ ಇದರ ತಾಯಿ ಗಿಡಕ್ಕೆ ಬಂದು ಪರಾಗಸ್ಪರ್ಶ ಆದ ಕಾರಣ ಅದರಲ್ಲಿ ಹುಟ್ಟಿಕೊಂಡಂತ ಬೀಜ F1 ಅಂತ ಹೇಳ್ತೇವೆ ನಾವು ಹೆಚ್ಚು ಹೇಳ್ತಾ ಹೋಗುವಾಗ F1 F2 ಹೇಳ್ತೇವೆ ನೋಡಿ. ಇಲ್ಲಿ ಅದನ್ನು ನೋಡಬಹುದು. F1 ತಳಿ ಏನು ಕೇಳಿದ್ರೆ ನೋಡಿ, ಇಲ್ಲೇ ನಮ್ಗೆ ಈಗ ರಿಸಲ್ಟ್ ಬಂದಿದೆ. ಇದು ಕ್ರಾಸ್ ಪಾಲಿನೇಷನ್ ಅಂತ ಹೇಳುವಂತದ್ದು. ಉದಾಹರಣೆಗೆ ಇದ್ರದ್ದು ಬೀಜ ಎತ್ತಿ ಇಟ್ರೆ ಇದೇ ಬಣ್ಣ ಬರ್ತದ ಕೇಳಿದ್ರೆ ಇದು ಬಣ್ಣವನ್ನು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ತಂದೆಯ ಬಣ್ಣ ಬೇರೆ, ಇದರಲ್ಲಿ ತಾಯಿ ಗಿಡದ ಬಣ್ಣ ಬೇರೆ, ಅಂದ್ರೆ ಹೂವಿನ ಅದು ಕಾಯಿ ಆಗುವಂತ ಬಣ್ಣ ಬೇರೆ. ಆದ ಕಾರಣ ಅದ್ರದ್ದು 50%, ಇದ್ರದ್ದು 50% ಹಿಡ್ಕೊಂಡು ಇದು ಟೋಟಲ್ 100% ಆಗಿ ಬರ್ತದೆ. ಇನ್ನು ಮುಂದಕ್ಕೆ ನಾವು ಇದರಲ್ಲಿ ಬಿಡುವಂತಹ ಹೂವಿಗೆ ಇನ್ನೊಮ್ಮೆ ಪರಾಗಸ್ಪರ್ಶ ಮಾಡಿದ್ರೆ, ಅಂದ್ರೆ ಈ ಬೀಜದ ಗಿಡ ಆಗಿ ಆ ಗಿಡದಲ್ಲಿ ಬಿಡುವ ಹೂಗಳಿಗೆ ಇನ್ನೊಮ್ಮೆ ಪರಾಗಸ್ಪರ್ಶ ಮಾಡುವಾಗ ಅವಾಗ 50 ಗುಣಧರ್ಮವನ್ನು ಈಗ ಹೊಂದಿದೆ. 50 ಇನ್ನೊಮ್ಮೆ ಬರ್ತದೆ, 25. ಆಗ ಏನಾಯ್ತು, ಅದರಲ್ಲಿ ಬಿಡುವಂತಹ ಕಾಯಿ ಸಾಧಾರಣ ಇನ್ನೂ ಸ್ವಲ್ಪ ಬಣ್ಣವನ್ನು ಜಾಸ್ತಿ ಗಾಢವಾದ ಬಣ್ಣವನ್ನು ಪಡ್ಕೊಂಡು ಬರ್ತದೆ. ಉದಾಹರಣೆಗೆ 75%. ಅದೇ ರೀತಿಯಲ್ಲಿ ಮುಂದೆ ಹೋಗುವಾಗ 82%, 89, 93 ಈ ರೀತಿಯಾಗಿ 6 ಸಲ ಇದನ್ನು ಪರಾಗಸ್ಪರ್ಶ ಮಾಡಿದ್ರೆ 7ನೇ ಸಲ ಇದರ ಉದಾಹರಣೆಗೆ ತಂದೆಯ ಬಣ್ಣ, ಅಂದ್ರೆ ತಂದೆ ಹೂವಿನ ಬಣ್ಣ ಯಾವ್ದು ಆಗಿರುತ್ತೋ ಅದೇ ಬಣ್ಣವನ್ನು ಈ ಬದನೆ ಹೊಲ್ತದೆ. ಆದ ಕಾರಣ ಇದರ ಬೀಜ ಹಾಕಿದ ತಕ್ಷಣ ಇದೇ ಬಣ್ಣ ಬರ್ತದೆ ಅಂತ ಹೇಳಿ ಎಲ್ಲಿಯೂ ಇಲ್ಲ. ಯಾಕಂದ್ರೆ ಇದು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಆಗುವಂತದ್ದು ಚಮತ್ಕಾರಗಳು. ಕರೆಕ್ಟ್. ಈಗ ಬದನೆದ್ದಾಯ್ತು. ಈಗ ಒಂದು ಬೆಂಡೆಕಾಯಿ ಇದೊಂದು ನೋಡ್ತಾ ಬರುವ. ಬೆಂಡೆಕಾಯಿಯಲ್ಲಿ ನಂತರ ಒಂದು 5-6 ವೆರೈಟಿ ಇದೆ. ಅದರಲ್ಲಿ ಹೇಗೆ ಬರ್ತದೆ ಅಂತ ನೋಡುವ. ಅದರ ಜೊತೆಗೆ ಇಲ್ಲೊಂದು ಯಾವ್ದೋ ಒಂದು ಆಗಿತ್ತು ನೋಡಿ, ಇದೀಗ ಹೊಸ್ತಾಗಿದೆ. ಇಲ್ಲಿ ಬಾರಿ ಪಿಂಕ್ ಇದು ಉತ್ತರ ಕರ್ನಾಟಕ ಕಡೆದು ಇದು ವೆರೈಟಿ ಇದು. ಇಲ್ಲಿ ಪುನಃ ನೋಡಿ, ಇದು ವೈಟ್ ಇದೆ.
ಇದಿನ್ನು ಪರಾಗಸ್ಪರ್ಶ ಆಗ್ಬೋದು ಅಂತ ಇದರಲ್ಲಿ ಅನಿಸ್ತದೆ. ಉದ್ದದ್ದು ಬದನೆ ಬರ್ತದೆ, ಹಾ. ಇನ್ನೊಂದು ರೌಂಡ್ ಚಿಕ್ಕದು ಬರ್ತದೆ. ಹ್ಮ್. ಎಣ್ಣೆಗಾಯಿ ಇತ್ಯಾದಿ ಮಾಡ್ಲಿಕ್ಕೆ ಇಡೀ ಬದನೆಯನ್ನು ಹಾಕಿ ಸಾಂಬಾರು ಇದು ಎಣ್ಣೆಗಾಯಿ ಇದು, ಇದು ಎಣ್ಣೆಗಾಯಿ ಇದು. ಇರ್ತದೆ. ಇದರಲ್ಲಿ ದೊಡ್ಡ ಗಾತ್ರದ್ದು ಬರ್ತದೆ. ಹೌದು. ಉದಾಹರಣೆಗೆ ಇದೇ ರೀತಿ ಕ್ರಾಸ್ ಪಾಲಿನೇಷನ್ ಆಗಿ ಆದದ್ದು ಇರಬಹುದು ಮೊದಲಿನ ಕಾಲದಲ್ಲಿ. ಅಲ್ವಾ? ಆದ ಕಾರಣ ಒಂದು ಗಿಡಗಳನ್ನು ಬೀಜಕ್ಕೆ ಬಿಡುವಾಗ ಹ್ಮ್. ಅತಿ ಹತ್ತಿರದಲ್ಲಿ ಬೇರೆ ಬೇರೆ ವೆರೈಟಿಗಳನ್ನು ಇಟ್ಕೊಳ್ಬೇಡಿ. ಇಟ್ಟುಕೊಳ್ಬೋದು. ನಿಮ್ಗೆ ಆ ರೀತಿಯ F1 ತಳಿ ಮಾಡ್ಬೇಕು ಅಂತ ಹೇಳಿ ಅದು ಬೇರೆ ಮಾಡೋದು ಒಳ್ಳೇದು. ಕರೆಕ್ಟ್ ಕರೆಕ್ಟ್. ಇಲ್ಲದಿದ್ರೆ ನಮ್ಗೆ ಮಾಡ್ಲಿಕ್ಕೆ ಬರುದಿಲ್ಲ, ಅದು ಸ್ವಲ್ಪ ಅಂದ್ರೆ ತಪ್ಪಿ ಹೋಗ್ತದೆ ಅದು. ನೋಡಿ ಇಲ್ಲಿ ಈಗ ನಾವೊಂದು ಬೆಂಡೆಕಾಯಿ ಗಿಡದಿಂದ ಪರಾಗಸ್ಪರ್ಶ ಮಾಡೋದು ಅಂದ್ರೆ ಹೂವಿಂದ ಮಾಡುವಂತದ್ದು ಹೇಗೆ ನೋಡುವ. ಹ್ಮ್. ನಾವೀಗ 2 ಜಾತಿ ನೋಡಿ, ಅದು ಇದು 3ನೇ ಜಾತಿ ನೋಡುವ. ಈಗ ನೋಡಿ, ಇದು ಬೆಂಡೆಕಾಯಿ ಗಿಡ. ಇದು ಒಂದು ರೀತಿಯ ಮರ ಬೆಂಡೆಕಾಯಿ ಆದಾಗೆ ಹಳ್ಳಿಯಲ್ಲಿ ಗುಡ್ಡೆಯಲ್ಲಿ ಅಂದ್ರೆ ಅಲ್ಲಲ್ಲಿ ಆಗುವಂತದ್ದು ಹಳ್ಳಿಗಳಲ್ಲಿ. ಹೌದು. ಇದು ಸಹಜವಾಗಿ ನೀವು ಗಮನಿಸಬಹುದು. ಆಗ ಹೇಳಿದಂತೆ ನಾವೀಗ ಕೇಳ್ತೇನೆ. ಹ್ಮ್. ಯಾಕಂತ ಹೇಳಿದ್ರೆ ನಾವು ಪ್ರಯೋಗ ಮಾಡ್ಬೇಕಾದ್ರೆ ಒಂದನ್ನು ಹಾಳು ಮಾಡಿ ತ್ಯಾಗ ಮಾಡ್ಲೇಬೇಕು. ನಾವು ತ್ಯಾಗ ಮಾಡಿ ಕಲಿಬೇಕಾಗ್ತದೆ. ಈಗ ಇದರಲ್ಲಿ ಗಂಡು ಹೆಣ್ಣು ಅಂತ ಇದೆಯಾ? ಹೌದು, ಇದರಲ್ಲಿ ಇದೆ. ಉದಾಹರಣೆಗೆ ಇದರಲ್ಲಿ ನೋಡಿ, ಇದರಲ್ಲೇ ಗಂಡು ಮತ್ತು ಹೆಣ್ಣು ಒಂದರಲ್ಲೇ ಹೂ ಇದೆ. ಒಂದ್ರಲ್ಲಿ ಒಂದು ಹೂವಿನಲ್ಲೇ ಗಂಡು ಮತ್ತು ಹೆಣ್ಣು ಎರಡೂ ಇದೆ. ಹಾ. ಈ ಮಾಡಹಾಗಲ ಇದ್ದ ಹಾಗೆ ಗಂಡು ಬೇರೆ ಹೆಣ್ಣು ಬೇರೆ ಗಿಡಗಳಲ್ಲ. ಒಂದೇ ಗಿಡದಲ್ಲಿ ಒಂದೇ ಹೂವಿನಲ್ಲಿ ಎರಡೂ ಇರ್ತದೆ ಇದು. ಹಾ. ಈಗ ನಾವು ಹೂವನ್ನು ಕಿತ್ತುಕೊಂಡಿದ್ದೇವೆ. ಇದರಲ್ಲಿ ಹೂ ತುಂಬಾ ಚಂದ ಇದೆ, ಹ್ಮ್. ಕೀಳ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಆದ್ರೆ ಈಗ ನಾವು ಪ್ರಯೋಗ ಮಾಡಬೇಕಾದದ್ದು ಬೇಕೇ ಬೇಕು. ಹಾ. ಶತಹತೇನ ಪಂಡಿತ ಅಂತ ಹೇಳಿ ಇದೆ. ಹಾ. ಯಾಕಂದ್ರೆ ಮೊದಲಿನ ಕಾಲದಲ್ಲಿ ಪಂಡಿತರಾಗಬೇಕಾದ್ರೆ ಹಾ. ತುಂಬಾ ಜನ ಅಂದ್ರೆ ಬೇರೆ ಬೇರೆ ಔಷಧಿಗಳನ್ನು ಕೊಟ್ಟು ಕೊಂದಿರ್ತಾರೆ. ಅಂದ್ರೆ ಕೊಲ್ಲುವುದಲ್ಲ, ಹಾ. ಪ್ರಾಯೋಗಿಕವಾಗಿ ಆಗುವಂತದ್ದು ಸಹಜ ಕ್ರಿಯೆ. ಹಾ. ಈಗ ನೋಡಿ, ಇದರಲ್ಲಿ ದಳಗಳು ಅಂತ ಹೇಳಿ ಬರ್ತದೆ. ಹಾ. ಈ ದಳಗಳಲ್ಲಿ ಯಾವಾಗಲೂ 5 ದಳಗಳು ಬರುವುದು ಜಾಸ್ತಿ. ಹಾ. ಉದಾಹರಣೆಗೆ ನೋಡಿ, ಈ ದಳಗಳು ನೋಡಿ, ಒಂದೊಂದೇ ದಳಗಳನ್ನು ಕಿತ್ತು ತೋರಿಸ್ತೇನೆ ನಾನು. ಹಾ. ಈ ದಳಗಳು ಹೆಚ್ಚು ನಮಗೆ ಉಪಯೋಗಕ್ಕೆ ಬೀಳುವುದಿಲ್ಲ. ಹಾ. ಇದು ನೋಡಿ, ಈ ರೀತಿಯ ದಳಗಳನ್ನು ನಾವು ತೆಗಿಬೇಕು. ಹಾ. ಈಗ ಇದರಲ್ಲಿ ಉಳಿದು ಏನು ಕೇಳಿದೆ, ಇದು ಗಂಡು ಮತ್ತೆ ಹೆಣ್ಣು ಎರಡೂ ಇದರಲ್ಲೇ ಇದೆ. ಹಾ. ಪರಾಗಸ್ಪರ್ಶ ಮಾಡದಿದ್ರು ಇದು ಕಾಯಿ ಆಗ್ತದೆ, ಬೆಂಡೆಕಾಯಿ ಆಗಿ ಆಗ್ತದೆ. ಹಾ. ಆದ್ರೆ ನಾವು ಇಲ್ಲಿ ಯಾಕೆ ಮಾಡ್ತೇವೆ ಕೇಳಿದ್ರೆ, ಇದು ಕಾಡಿನ ಜಾತಿಯ ಒಂದು ಒಳ್ಳೆಯ ಹೋಲ್ಡಿಂಗ್ ಕೆಪಾಸಿಟಿ ಹಾ. ಅಂತ ಹೇಳಿದ್ರೆ ಹೆಚ್ಚು ದಿವಸ ಉಳಿಯುವಂತದ್ದು, ಹೌದು. ರೋಗ ಪ್ರತಿರೋಧಕ ಶಕ್ತಿ ಇರುವಂತದ್ದು ಇದು ಹೂವಾಗಿದೆ ಅಥವಾ ಹಾ. ಈ ಗಿಡ ಆಗಿದೆ. ಹಾ. ಅದಕ್ಕಾಗಿ ಆ ಗಿಡದ ಹೂವಿನ ಆಯ್ಕೆಯನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೇವೆ. ಹಾ. ಇದನ್ನು ಇನ್ನೊಂದು ಜಾತಿಯ ಒಂದು ಬೆಂಡೆಕಾಯಿ ಗಿಡ ಇದೆ. ಹಾ. ಅದರ ಹೂವಿಗೆ ಪರಾಗಸ್ಪರ್ಶ ಮಾಡಿ ಅದರಲ್ಲಿ ಉದಾಹರಣೆಗೆ ಇಳುವರಿ ಜಾಸ್ತಿ ಬರ್ತದೆ, ಹಾ. ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ, ತುಂಬಾ ದಿವಸ ಉಳ್ಕೊಳ್ಳೋದಿಲ್ಲ, ಹಾ. ಮತ್ತೆ ಸಣ್ಣ ರೀತಿಯ ರೋಗ ಬಾಧೆ ಇರ್ತದೆ. ಹಾ. ಇದು ಮತ್ತೆ ಅದು ಸೇರುವಾಗ ರೋಗ ಬಾಧೆಯೂ ಕಡಿಮೆ, ಇಳುವರಿಯೂ ಜಾಸ್ತಿ, ಗಾತ್ರದಲ್ಲಿ ಉತ್ತಮ ಬರ್ತದೆ. ಈ ಎರಡೂ ಗುಣವನ್ನು ಹೊಂದಿಕೊಂಡು F1 ಎಂಬ ತಳಿಯನ್ನು ರೆಡಿ ಆಗ್ತದೆ. ಹಾ. ಆ ರೀತಿಯನ್ನು ಹೇಗೆ ರೆಡಿ ಮಾಡುವುದು ಅಂತ ನೋಡುವ. ಹೌದು. ನೋಡಿ, ಇದರಲ್ಲಿ ಈಗ ಹಾ. ಇದರಲ್ಲಿ ಗಂಡು ರೇಣುಗಳು ಅಂತ ಹೇಳಿದ್ರೆ ಇದು ಹಳದಿ ಬಣ್ಣದಲ್ಲಿ, Side. ಅರಶಿನ ಬಣ್ಣದಲ್ಲಿ ಇರುವಂತದ್ದು. ನಾನು ಒಂದನ್ನು ಕಿತ್ತು ತೋರಿಸ್ತೇನೆ. ನೋಡಿ ಈ ರೀತಿಯಾದ ಇದು ಗಂಡು ರೇಣುಗಳು, ಹಾ. ಗಂಡು ಕಣಗಳು. ಇದು ಗಂಡು ಬೀಜ ಅಂತ ಹೇಳಿ ಕೈಯೆಲ್ಲ ಆಡಿಸ್ಬೇಕು. ನೋಡಿ ಸ್ನೇಹಿತರೆ, ನೋಡಿದ್ರೆ ನಿಮಗೆ ನೋಡಿ ಈ ಹಳದಿ ಕಲರ್ ಇದೆಲ್ಲ, ಇದು ನಿಮ್ಗೆ ಗಂಡು ಅಲ್ಲ? ಗಂಡು ರೇಣುಗಳು ಇದು. ಹಾ. ಗಂಡು. ಹ್ಮ್. ಇದು ಕೆಂಪು ಇರುವಂತದ್ದು ಹ್ಮ್. ಶಲಾಖೆ. ಇದು ಶಲಾಖೆ ಅಗ್ರದಲ್ಲಿ ಹೆಣ್ಣು ಇರುವಂತದ್ದು. ಹಾ. ಇದು ಪರಾಗಸ್ಪರ್ಶ ಆಗ್ಲಿಕ್ಕೆ ಇದು ವ್ಯವಸ್ಥೆ ಅದರಲ್ಲಿ. ಹಾ. ಈಗ ನಾವು ಪರಾಗಸ್ಪರ್ಶ ಮಾಡಿ ತೋರಿಸುವ. ಈಗ ಮಾಡುವ. ಹೇಗೆ ಮಾಡುದು ಅಂತೇಳಿ ಮಾಡಿ ತೋರಿಸ್ತೇನೆ ನಾನೀಗ. ಇದೊಂದು ವಿಶೇಷ ವೆರೈಟಿ ಇದು, ಹಾ. ಕೇರಳದ್ದು. ಹಾ. ಇದು ಸ್ವಲ್ಪ ಸಣ್ಣದಿದೆ ನೋಡಿ. ಇದಕ್ಕೆ ಹೌದು. ಇರುವೆಗಳು ಬಂದಿದೆಯಲ್ಲ, ಇದೇನ್ ಕತೆ? ಹೌದು, ಯಾಕಂತ ಹೇಳಿದ್ರೆ ಕೆಲವು ಹೂಗಳಲ್ಲಿ ಸಿಹಿ ಸಿಹಿ ಇರ್ತದೆ. ಅಂಶ ಇರ್ತದೆ ಹಾ. ಸಹಜವಾಗಿ. ಹಾ. ಯಾಕಂತ ಹೇಳಿದ್ರೆ ಸಿಹಿ ಅಂಶ, ಉದಾಹರಣೆಗೆ ನಾನು ಹ್ಮ್. ಪರಾಗಸ್ಪರ್ಶ ಕ್ರಿಯೆಗೆ ಇದು ಅತ್ಯುತ್ತಮ ಹೆಲ್ಪ್ ಮಾಡ್ತದೆ ಇದು. ಇರುವೆಯಾ? ಉದಾಹರಣೆಗೆ ಹಾ. ಇರುವೆಗಳು ಕೂಡ ಆ ಸಿಹಿಯನ್ನು ಪಡಿಲಿಕ್ಕೋಸ್ಕರ ಹಾ. ಒಮ್ಮೆ ಪರಾಗ ಈ ರೇಣುಗಳ ಮುಖಾಂತರ ಹೋಗಿ ಹಾ. ಮೇಲೆ ಈ ಸ್ಟಿಗ್ಮಾ ಅಂತ ಏನು ಹೇಳ್ತೇವೆ, ಹಾ. ಶಲಾಕಾಗ್ರ, ಹಾ. ಅದರ ಮೇಲೆ ಸಂಚರಿಸಿದ ಕಾರಣ ಹಾ. ಆವಾಗ ಈ ಪರಾಗಸ್ಪರ್ಶ ಕ್ರಿಯೆಗಳು ನೋಡಿ ಈ ರೀತಿಯಾದ ಈಗ ಇರುವೆ- ಪರಾಗಸ್ಪರ್ಶ ಆಗಿದೆ ಅಂತ ಕತೆ. ಹೌದು, ಇದು ಪರಾಗಸ್ಪರ್ಶ ಆಗಿದೆ. ಹಾ. ನಾವೀಗ ಪರಾಗಸ್ಪರ್ಶ ಸುಮ್ನೆ ಮಾಡುವಂತದ್ದು sample ತೋರಿಸೋದು. ಸ್ಯಾಂಪಲ್ ಆಗಿ ಉದಾಹರಣೆಗೆ ನಿಮ್ಗೆ ಅದು ಮಾಹಿತಿಗೋಸ್ಕರ ತಿಳಿಸುವಂತದ್ದು. ಹ್ಮ್. ಅದೇ ಹೇಳಿದಾಗ ನಾವು ಹಿಂದಿನ ದಿವಸ ಕವರ್ ಮಾಡಿ ಇಡ್ಬೇಕಲ್ಲ. ಕವರ್ ಮಾಡಿ ಇಡ್ಬೇಕು. ಆವಾಗ ಈ ಸಿಹಿ ಅಂಶ ಇದರಲ್ಲಿ ಬರುವುದಿಲ್ಲ. ಹಾ. ಆವಾಗ ಈ ಇರುವೆಗಳು ಬರುವುದಿಲ್ಲ, ಹ್ಮ್. ದುಂಬಿಗಳು ಬರುವುದಿಲ್ಲ, ಹ್ಮ್. ಗಾಳಿಯಲ್ಲಿ ಪರಾಗಸ್ಪರ್ಶ ಕೂಡ ಆಗುದಿಲ್ಲ. ಉದಾಹರಣೆಗೆ ಇದು ಹೂ ಒಂದು ವೇಳೆ ಈ ರೀತಿಯಲ್ಲಿ ಲೇವಲ್ ಅಂದ್ರೆ ಸಮಾನಾಂತರ ಇದರ ರೇಖೆಯಲ್ಲಿ ಇದ್ದುಕೊಂಡು ಹ್ಮ್. ಇದು ಕಂಪನ ಆದ್ರೆ, ಹ್ಮ್. ಕಂಪನ ಆದ್ರೂ ಕೂಡ ಈ ಪರಾಗ ರೇಣುಗಳು ಈ ಶಲಾಕಾಗ್ರದ ಮೇಲೆ ಕೂತ್ಕೊಳ್ತವೆ. ಹೌದು. ದುಂಬಿಗಳು ಇಲ್ಲದೆ ಕೂಡ ಇದು ಪರಾಗಸ್ಪರ್ಶ ಆಗ್ತದೆ. Correct. ಅದಕ್ಕಾಗಿ ನಾವು ಹಿಂದಿನ ದಿವಸ ಏನ್ ಮಾಡ್ಬೇಕು ಹೇಳಿದ್ರೆ, ಈ ಹೂವಿನ ಹತ್ತಿರ ಬಂದು ಈ ಹೂವನ್ನು ನಾನು ಇಲ್ಲಿ ಇಟ್ಟಿರ್ತೇನೆ ನಾನು. ಹ್ಮ್. ಈ ಹೂವನ್ನು ಏನ್ ಮಾಡ್ಬೇಕಾದ್ರೆ ಇದು ಹೋಲ್ಡಿಂಗ್ ಕೆಪಾಸಿಟಿ ಇಲ್ಲ, ಇದಕ್ಕೆ ಹಾ. ರೋಗ ಪ್ರತಿರೋಧಕ ಶಕ್ತಿ ಇಲ್ಲ, ಆದ್ರೆ ಹೆಚ್ಚು ಬೆಳೀತದೆ, ಹೆಚ್ಚು ಫಲವನ್ನು ಕೊಡ್ತದೆ. ಹ್ಮ್. ಅದಕ್ಕೆ ಒಳ್ಳೆಯ ಗುಣಮಟ್ಟದ ಒಂದು ತಂದೆಯ ರೇಣನ್ನು ತಂದು ಇಲ್ಲಿ ತಾಯಿಗೆ ಜಾಯಿಂಟ್ ಮಾಡುವಾಗ ಹಾ. ಇದು ಮುಂದಕ್ಕೆ ಮಗು ಉತ್ತಮವಾಗಿ ಹುಟ್ಟುತ್ತದೆ ಎಂಬುದು ಮೊದಲಿನ ಕಾಲದಿಂದಲೂ ಬಂದಂತಹ ಒಂದು ವಿಧಾನ. ಈಗ ಹಾ. ವಿಜ್ಞಾನದಲ್ಲಿ ಸ್ಥಾಪಿತ ಆಗಿದೆ ಅದು. ಹಾ. ನೋಡಿ ಈ ರೀತಿಯಾದ ಈ ದಳಗಳನ್ನು ತೆಗಿಬೇಕು ನಾವು. ಇದು ಹಾ. ಹಿಂದಿನ ದಿವಸ ಮಾಡುವಂತ ಪ್ರಕ್ರಿಯೆ. ಸಾಯುದಿಲ್ಲಲ್ಲ? ಇಲ್ಲ, ಇದು ಸಾಯುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಇದು ಸ್ವಲ್ಪ ಗಟ್ಟಿ ಹಿಡ್ಕೊಳ್ಬೇಕು. ಹಾ. ಈಗ ಹಿಂದಿನ ದಿನ ಅದು ಓಪನ್ ಆಗಿರುವುದಿಲ್ಲ. ಅಂದ್ರೆ ಉದಾಹರಣೆಗೆ ಯಾವ ರೀತಿ ಹಿಡ್ಕೊಳ್ಬೇಕು ಹೇಳಿದ್ರೆ, ಬೆಕ್ಕು ತನ್ನ ಮರಿಯನ್ನು ಹೇಗೆ ಕಚ್ಕೊಂಡು ಹೋಗ್ತದೆ, ಹಾ. ಅಂದ್ರೆ ಮರಿಗೆ ನೋವು ಆಗ್ಬಾರ್ದು, ಹಾ. ಬಾಯಿಂದ ಕೆಳಗೆ ಬೀಳಬಾರ್ದು, ಆ ರೀತಿಯಲ್ಲಿ ಹಿಡ್ಕೊಳ್ಳೋದು. ಆ ರೀತಿಯಲ್ಲಿ ನಾವು ಇಲ್ಲಿ ಹೀಗೆ ಹಿಡ್ಕೊಂಡು ಅದರ ದಳಗಳನ್ನು ತೆಗಿಬೇಕು. ಹಾ. ಆ ನಂತರ ಏನ್ ಮಾಡ್ಬೇಕು, ಇದರಲ್ಲಿ ದಳ ಮಾತ್ರ ತೆಗೆದ್ರೆ ಸಾಕಾಗುದಿಲ್ಲ. ಹ್ಮ್. ಯಾಕಂದ್ರೆ ಮಾಡಹಾಗಲದಲ್ಲೆಲ್ಲ ನಾವು ದಳವನ್ನು ತೆಗೆದು ತಯಾರು ಮಾಡಿ ಇಟ್ಕೊಳ್ಬಹುದು.
ಅದರಲ್ಲಿ ಗಂಡು ರೇಣುಗಳು ಇರುವುದಿಲ್ಲ ಅದೇ ಗಿಡದಲ್ಲಿ, ಬೇರೆ ಗಿಡದಲ್ಲಿ. ಇಲ್ಲಿ ಹಾಗಲ್ಲ, ಇಲ್ಲಿ ಕೂಡ ಗಮನಿಸಬಹುದು ನೋಡಿ. ಈ ಪರಾಗ ರೇಣುಗಳು ನೋಡಿ, ಈ ಪರಾಗ ರೇಣುಗಳು ಇದರಲ್ಲಿ ಗಂಡು ರೇಣುಗಳು ಇದಾವೆ. ಇದರಲ್ಲಿ ಅದನ್ನು ನಾವು ಹಿಂದಿನ ದಿವಸ ಈ ರೀತಿಯಾಗಿ ತೆಗೆದು ಬಿಡಬೇಕು. ಅಂದ್ರೆ ಸ್ವಲ್ಪ ನಿಧಾನವಾಗಿ ನಾವು ಟಚ್ ಮಾಡಿ ಈ ರೀತಿಯಲ್ಲಿ ಮುರಿಬಾರದು, ಜಾಗ್ರತೆಯಲ್ಲಿ ತೆಗಿಬೇಕು. ಇದು ಸ್ವಲ್ಪ ದಿವಸ ಮಾಡುವಾಗ ನಿಮ್ಗೆ ಅಭ್ಯಾಸ ಆಗ್ತದೆ. ಒಂದು ಎರಡು ಹೂಗಳು ಹೌದು ಮಾಡಬಹುದು. ನಮ್ಗೆ ಅದಕ್ಕೆ ಬೇಕಾದಂತಹ ಒಂದು ಟೂಲ್ ಗಳನ್ನು ಯೂಸ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೋಡಿ ಗಂಡು ಕಣಗಳನ್ನು ತೆಗೆದೆ ನಾನೀಗ. ಇದಕ್ಕೀಗ ಇದು ಹೆಣ್ಣು ಮಾತ್ರ ಉಳ್ಕೊಂಡಿದೆ, ಇದಕ್ಕೆ ಈಗ ಗಂಡು ಇಲ್ಲದ ಹಾಗೆ ಆಯ್ತು. ಆವಾಗ ನಾವು ಏನ್ ಮಾಡ್ಬೇಕು ಹೇಳಿದ್ರೆ, ಆಗ ನೋಡಿ ನಾವು ಈಗ ಒಂದು ಕಡೆಯಿಂದ ನಾವು ಹಿಡ್ಕೊಂಡು ಬಂದಿದ್ದೇವೆ ಹೂವನ್ನು. ಅಂದ್ರೆ ಕಾಡು ಬೆಂಡೆಕಾಯಿ ಅಂತ ಹೇಳುವ ಜಾತಿಗೆ ಸಂಬಂಧಪಟ್ಟದ್ದು. ನೋಡಿ ಇದರಲ್ಲಿ ಈ ಗಂಡು ಅಂತ ಹೇಳುವಂತ ಇದಕ್ಕೆ ಅಂಥರ್ಸ್ ಅಂತ ಹೇಳಿ ಹೆಸರು. ನೋಡಿ ಇದು ಅಂಥರ್ಸ್ ಅಂತ ಹೇಳಿ ಹೆಸರು, ಅಂದ್ರೆ ಗಂಡು ರೇಣುಗಳು. ಈ ಗಂಡು ರೇಣುಗಳನ್ನು ನಾವು ನೋಡಿ, ಇದು ಸ್ಟಿಗ್ಮಾ, ಇದು ಅಂಥರಸ್. ನಾವೀಗ ಈ ಸ್ಟಿಗ್ಮಾದ ಮೇಲೆ, ಶಲಾಕ ಆಗ್ರದ ಮೇಲೆ ಪರಾಗ ರೇಣುಗಳನ್ನು ನಾವು ಈಗ ಸ್ಪರ್ಶ ಮಾಡುವುದು. ನೋಡಿ ಗಮನಿಸಿ, ನೋಡಿ ಈಗ ನೋಡಿ ಈ ರೀತಿಯಲ್ಲಿ ಪರಾಗ ಸ್ಪರ್ಶವನ್ನು ಮಾಡ್ತಾ ಇದ್ದೇನೆ ನಾನು ಮೇಲೆ. ನೋಡಿ ಈಗ ಪರಾಗ ರೇಣುಗಳು ನೋಡಿ ಅಂಟಿಕೊಂಡಾಯ್ತು. ಪರಾಗ ಈ ಶಲಾಕ ಆಗ್ರದ ಮೇಲೆ ಇದರ ಪರಾಗ ರೇಣುಗಳು ನೋಡಿ ಇದನ್ನು ಅಂಟಿಕೊಂಡಾಯ್ತು. ಇಲ್ಲಿಗೆ ನಮ್ಮ ಕೆಲಸ ಇದ್ರದ್ದು ಮುಗಿದು, ಪರಾಗ ಸ್ಪರ್ಶ ಕ್ರಿಯೆ ನಡೆಯಿತು. ಇದಕ್ಕೆ ಇನ್ನು ಸ್ವಲ್ಪ ಕವರ್ ಮಾಡಿ ಇಡಬೇಕು. ಇದು ನಾಳೆ ಕವರ್ ತೆಗಿಬಹುದು. ಮುಂದಕ್ಕೆ ಇದರಲ್ಲಿ ಬೀಜ ಆಗುವಾಗ ಆ ಬೀಜದಲ್ಲಿ ಏನು ಗುಣಗಳು ಬರ್ತವೆ ಅಂತ ಹೇಳಿದ್ರೆ, ಈ ತಂದೆಯ ಗುಣ ಮತ್ತು ಈ ತಾಯಿ ಗಿಡದ ಹೂವಿನ ಗುಣ ಕೂಡ ಎರಡೂ ಸೇರಿ ಈ ಮಗುವಲ್ಲಿ ನಮ್ಗೆ ಪಡ್ಕೊಳ್ಬಹುದು. ಉದಾಹರಣೆಗೆ ಇದಕ್ಕೆ ಕೆಂಪು ಬೆಂಡೆ ಅಂತ ಹೇಳ್ಕೊಳ್ಳೋದು, ಇದು ಬಿಳಿ ಬೆಂಡೆ ಅಂತ ಹೇಳಿ ಆದ್ರೆ ಪಿಂಕ್ ಕಲರ್ ನಂದು ಬೆಂಡೆಕಾಯಿ ಬೀಜಗಳು ರೆಡಿ ಆಗ್ತವೆ. ಈ ಬೀಜಗಳನ್ನು ಹಾಕುವಾಗ ಪಿಂಕ್ ಕಲರ್ ನ ಬೆಂಡೆ ಬೀಜಗಳು ರೆಡಿ ಆಗ್ತವೆ. ಇದು ಮತ್ತೆ ಮತ್ತೆ ಬೀಜ ಹಾಕ್ತಾ ಹೋದ್ರೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇದ್ರದ್ದು 50 ಗುಣ ಮತ್ತು ಅದ್ರದ್ದು 50 ಗುಣ ಸೇರಿ ಅದು 100 ಗುಣ ಆಗಿರುತ್ತೆ. ಕರೆಕ್ಟ್. ನಂಗೆ ಇದೊಂದು ಡೌಟ್ ಇದೆ ನೋಡಿ, ಇದು ನನ್ನ ಲೆಕ್ಕದಲ್ಲಿ ಕ್ರಾಸ್ ಪಾಲಿನೇಷನ್ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಇದು ನನ್ನ ಫುಲ್ ಪಿಂಕ್ ಬದನ ಗಿಡ ಇದೆ, ಆದ್ರೆ ಇದು ನೋಡಿ ಸ್ವಲ್ಪ ಲೈಟ್. ಹೌದು, ನಾವು ಎಷ್ಟೋ ಸಮಯಗಳ ಎಷ್ಟೋ ವಿಚಾರಗಳಲ್ಲಿ ನಾವು ಎಳೆವು ಬೀಳ್ತೇವೆ. ನಾವೀಗ ಆನ್ಲೈನ್ ಇರ್ಬೋದು, ಮನೆಯಲ್ಲಿ ಬೀಜ ಇರ್ಬೋದು, ಬೇರೆಯವರ ಮನೆಯಿಂದ ನಾವು ಕೆಂಪು ಬೀಜ ಅಂತ ಹೇಳಿ ತಂದದ್ದಿರ್ಬೋದು. ಇಲ್ಲಿ ನೋಡಿ ಇದು ಕೆಂಪು ಬೀಜ, ಕೆಂಪು ಬೆಂಡೆಕಾಯಿ ಆಗ್ಬೇಕಿತ್ತು. ಆದ್ರೆ ಇಲ್ಲಿ ನೋಡಿ ಈ ಬಿಳಿ ಬಣ್ಣವನ್ನು ಜಾಸ್ತಿ ಹೋಲ್ತಾ ಉಂಟು. ಯಾಕಂತ ಹೇಳಿದ್ರೆ ಇದು ಆ F1 ಎಂಬ ತಳಿಯಿಂದ ಮತ್ತೆ ಹುಟ್ಟಿಕೊಂಡದ್ದು. ಇದರ ಬೀಜವನ್ನು ಇನ್ನೊಮ್ಮೆ ಹಾಕುವಾಗ ಇನ್ನೂ ಕೂಡ ಈ ಕೆಂಪು ಬಣ್ಣ ಕಡಿಮೆ ಆಗ್ತಾ ಬರ್ತದೆ, ಮತ್ತು ಕಮ್ಮಿ ಆಯ್ತು. 2, 3, 4 ಸಲ ಪುನರಾವರ್ತನೆ ಆಗುವಾಗ ಇದು ಮೂಲ ತಾಯಿಯ ಗುಣವನ್ನೇ ಹೋಲ್ತದೆ. ಉದಾಹರಣೆಗೆ ಬಿಳಿ ಬಣ್ಣವನ್ನೇ ಹೋಲ್ತದೆ. ಆದ ಕಾರಣ ಇದೊಂದು ವಿಜ್ಞಾನ, ಪ್ರಕೃತಿಯಲ್ಲಿ ಆಗುವಂತಹ ಒಂದು ವಿಜ್ಞಾನ. ನೋಡಿ ಈಗ ನಾವು ಸೋರೆಕಾಯಿ ಬಳ್ಳಿಯ ಪಕ್ಕದಲ್ಲಿ ಇದ್ದೇವೆ. ಇದು ನೀವು ಹಿಂದಿನ ವಿಡಿಯೋದಲ್ಲಿ ನೋಡಬಹುದು. ಸೋರೆಕಾಯಿಯನ್ನು 3G 4G ಕಟ್ಟಿಂಗ್ ಯಾವ ರೀತಿ ಮಾಡುವಂತದ್ದು, ಹೆಚ್ಚು ಹೇಗೆ ಇಳುವರಿ ತೆಗೆಯುವಂತದ್ದು ಅಂತ ಹೇಳಿ ಅದು ಒಂದು ಮೆಥಡ್ ಆಯ್ತು. ಇದರಲ್ಲಿ ಕೂಡ ಈ ಪರಾಗಸ್ಪರ್ಶ ಕ್ರಿಯೆ ಮಾಡಿ ಕೂಡ ಯಾವ ರೀತಿಯಲ್ಲಿ ಮಾಡುವಂತದ್ದು ಅಂತ ಹೇಳಿ ಒಮ್ಮೆ ತೋರಿಸುವ. ನೋಡಿ ಇದರಲ್ಲಿ ಸೋರೆಕಾಯಿಯಲ್ಲಿ ಒಂದೇ ಬಳ್ಳಿಯಲ್ಲಿ ಗಂಡು ಹೂಗಳು ಮತ್ತು ಹೆಣ್ಣು ಹೂಗಳು ಬರ್ತವೆ. ಉದಾಹರಣೆಗೆ ನೋಡಿ ನಾನು ಈಗ ಇಲ್ಲಿಂದ ಕೀಳ್ತೇನೆ ಇದನ್ನು. ಇದರಲ್ಲಿ ನೋಡಿ ಈ 2 ಹೂಗಳನ್ನು ಕೇಳ್ತೇನೆ, ಇದು ಗಂಡು ಹೂಗಳು ಈ ಬಳ್ಳಿಯಲ್ಲಿ ಆಗಿರುವಂತದ್ದು. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಹೆಣ್ಣು ಹೂಗಳು, ಅಂದ್ರೆ ಒಂದೇ ಗಿಡದಲ್ಲಿ ಆಗ್ತದೆ. ಇವತ್ತು ಯಾಕೋ ಆಗ್ಲಿಲ್ಲ, ಯಾಕಂದ್ರೆ ಇವತ್ತು ಹೆಣ್ಣು ಹೂಗಳು ಇದರಲ್ಲಿ ಬಂದಿದೆ, ಇದರಲ್ಲಿ ಗಂಡು ಹೂಗಳು, ಇದು ನಿನ್ನೆ ಹೂ, ಆದ ಕಾರಣ ಪರಾಗಸ್ಪರ್ಶಕ್ಕೆ ಆಗುದಿಲ್ಲ ಅದು. ಇದು ಮಾಡಹಾಗಲದಲ್ಲಿ ವಿಶೇಷತೆ ಏನು ಕೇಳಿದ್ರೆ, ನಿಮ್ಗೆ ಒಂದು ಬಳ್ಳಿ ಬಂದ್ರೆ, ಒಂದು ಗಿಡದಿಂದ ಗಿಡ ಬರುವಂತದ್ದು, ಅದು ಬಳ್ಳಿ ಗಂಡಾಗಿರ್ತದೆ. ಇನ್ನೊಂದು ಏನಿರ್ತದೆ, ಬಳ್ಳಿಯೇ ಬೇರೆ ಹೆಣ್ಣಾಗಿರ್ತದೆ. ಆದ್ರೆ ನಾವೀಗ ಬದನೆಯಲ್ಲಿ ನೋಡುವಾಗ ಒಂದೇ ಹೂವಿನಲ್ಲಿ ಗಂಡು ಹೆಣ್ಣು ಎರಡೂ ಇರ್ತವೆ. ಆದ್ರೆ ಇದರಲ್ಲಿ ವಿಶೇಷತೆ ಏನು ಕೇಳಿದ್ರೆ, ಒಂದು ಬಳ್ಳಿ ಒಂದೇ, ಹೂಗಳು ಬೇರೆ ಬೇರೆ, ಗಂಡು ಬೇರೆ ಹೆಣ್ಣು ಬೇರೆ. ಆ ರೀತಿಯಲ್ಲಿ ಇರುವಾಗ ನಾವು ಪರಾಗಸ್ಪರ್ಶ ಕ್ರಿಯೆ ಇದು ತನ್ನಿಂತಾನೆ ಆಗ್ತದೆ. ಈಗ ನಾವು ಇಲ್ಲಿ ಪರಾಗಸ್ಪರ್ಶ ಕ್ರಿಯೆ 100ಕ್ಕೆ 100 ಸಕ್ಸಸ್ ಆಗುವ ಹಾಗೆ ನಾವು ನೋಡ್ಕೊಳ್ಳೋ. ಯಾಕಂತ ಹೇಳಿದ್ರೆ ಇದರಲ್ಲಿ ಹೆಚ್ಚಿನ ವೆರೈಟಿಗಳು ಇಲ್ಲಿ ಲಭ್ಯತೆ ಇದೆ, ಇನ್ನೂ ಹೆಚ್ಚಿನ ವೆರೈಟಿಗಳನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ ನಮ್ಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡಿ ಇದು ಗಂಡು ಹೂ, ಇದರಲ್ಲಿ ಯಾವುದೇ ಒಂದು ಕಾಯಿಗಳಿಲ್ಲ. ನೋಡಿ ಇದರಲ್ಲಿ ನೋಡಿ ಇದಕ್ಕೂ ಒಂದು ಭಿನ್ನತೆಯನ್ನು ನೋಡ್ಬೋದು ನಾವು. ನೋಡಿ ಇದು ಕಾಯಿ ಇದೆ, ಇದರಲ್ಲಿ ಕಾಯಿ ಇಲ್ಲ, ಹೂ ಮಾತ್ರ ಇದೆ. ನೋಡಿ ಇಲ್ಲಿ ಸಾಮೀಪ್ಯದಲ್ಲಿ ಹಿಡ್ಕೊಂಡಿದೆ. ನೋಡಿ ಈಗ ಏನಾಗ್ತದೆ ಕೇಳಿದ್ರೆ, ನಾವು ಇದ್ರದ್ದು ಈ ದಳಗಳನ್ನು ಮೊದಲು ಎಲ್ಲದಕ್ಕೂ ಮಾಡಿದಾಗ ಈ ದಳಗಳನ್ನು ತೆಗಿಬೇಕಾಗ್ತದೆ. ಹೌದು, ಒಂದು ಬುರುಡೆ ರೀತಿಯಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಲಕ್ಷಾಂತರ ಸಂಖ್ಯೆಗಳಲ್ಲಿ ನೋಡಿ ಸ್ನೇಹಿತರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಇದರಲ್ಲಿ ಪರಾಗ ರೇಣುಗಳು ಇರ್ತವೆ. ಅದೇ ರೀತಿಯಲ್ಲಿ ಈ ಲಕ್ಷಾಂತರ ಸಂಖ್ಯೆಯಲ್ಲಿ ಪರಾಗ ರೇಣುಗಳು ಇರ್ತವೆ ಹೊರತು ಇದರಲ್ಲಿ ಹೆಣ್ಣು ಹೂವಿನಲ್ಲಿ ಶಲಾಕೆ ಅಂತ ಹೇಳುವಂತದ್ದು ಒಂದೇ ಇರುವಂತದ್ದು. ಹೌದು, ಲಕ್ಷಾಂತರ ಇಲ್ಲ, ಸಾವಿರವೂ ಇಲ್ಲ, ಲಕ್ಷವೂ ಇಲ್ಲ, ಯಾವುದೂ ಇಲ್ಲ. ನೋಡಿ ಇದರಲ್ಲಿ ಇದು ಚೇಂಜ್ ಇದೆ. ನೋಡಿ ಇಲ್ಲಿ ಹೆಣ್ಣು ಹೂವಿನ ಒಂದು ಸ್ಟಿಗ್ಮಾ ಅಂತ ಹೇಳಿದ್ರೆ ಶಲಾಕೆಗೂ ಗಂಡು ಹೂವಿನ ಪರಾಗಕ್ಕೂ ವ್ಯತ್ಯಾಸ ಉಂಟು. ಬಣ್ಣದಲ್ಲಿ ವ್ಯತ್ಯಾಸ ಇದೆ, ಗಾತ್ರದಲ್ಲಿ, ಬಣ್ಣದಲ್ಲಿ, ಅದರ ಆಕಾರ ವ್ಯತ್ಯಾಸ ಇರ್ತದೆ.
ನೋಡಿ ಈ ರೀತಿಯಾದ ಒಂದು ಬದಲಾವಣೆಗಳನ್ನು ಇದರಲ್ಲಿ ನೋಡಬಹುದು. ಈಗ ಇದನ್ನು ತಾಗಿಸು. ನಾವು ಇದನ್ನ ಏನು ಮಾಡೋದು ಕೇಳಿದ್ರೆ ಈ ಪರಾಗ ರೇಣುಗಳನ್ನು ಕೈಯಲ್ಲಿ ಆದಷ್ಟು ಮುಟ್ಟಿಸದೆ ಈ ರೀತಿಯಲ್ಲಿ ಹೀಗೆ ಕೊಡವಿದ್ರು ಆಗ್ತದೆ. ಇದು ಸಾಧಾರಣ ಮಧ್ಯಾಹ್ನ ಮಾಡುವಂತ ಪ್ರಕ್ರಿಯೆ ಒಳ್ಳೇದು. ಯಾವಾಗಲೂ ಕುಂಬಳ ಬಳ್ಳಿ ಎಲ್ಲ ಇದ್ರೆ ನಿಮ್ಗೆ ಬೆಳಿಗ್ಗೆ ಜಾವ 4 ಗಂಟೆಗೆ ಮಾಡುವಂತದ್ದು ಒಳ್ಳೇದು. ಕೆಲವೆಲ್ಲ ಬೆಳಿಗ್ಗೆ, ಅದಕ್ಕೆ ಸಮಯ ಅಂತ ಹೇಳಿ ನಿಗದಿತವಾಗಿರ್ತದೆ. ಈಗ ನಾವು ಇಲ್ಲಿ ಹಿಡ್ಕೊಂಡು ಅಂದ್ರೆ ಕಾಯಿಯನ್ನು ಹಿಡ್ಕೊಳ್ಬಾರ್ದು. ಯಾವಾಗ್ಲೂ ಕಾಯಿಯ ಕೆಳಗಡೆ ಭಾಗದಲ್ಲಿ ಹಿಡ್ಕೊಂಡು ನಾವು ನಿಧಾನವಾಗಿ ಇದರ ಪರಾಗ ರೇಣುಗಳನ್ನು ಇದಕ್ಕೆ ಹೀಗೆ ಅಂಟಿಸಿದ್ರೆ ಆಯ್ತು. ನೋಡಿ ನಮ್ಮ ಕೆಲಸ ಇಲ್ಲಿಗೆ ಮುಗಿತಾ ಬರ್ತದೆ. ನೋಡಿ ಈ ರೀತಿಯಲ್ಲಿ ನೋಡಿ ಪರಾಗ ರೇಣುಗಳು ಸಣ್ಣ ರೀತಿಯಲ್ಲಿ ಇದಕ್ಕೆ ಅಂಟಿಕೊಂಡಿದ್ದಾವೆ. ನೋಡಿ ಶಲಾಕಾಗ್ರ ನೋಡಿ ಇಲ್ಲಿ ಅಳಸಂಡೆಗಳನ್ನು ಬೇರೆ ಬೇರೆ ವೆರೈಟಿಯಲ್ಲಿ ನೋಡಬಹುದು. ಉದ್ದ ಅಳಸಂಡೆ ಬರ್ತದೆ, ಕೆಂಪು ಅಳಸಂಡೆ ಬರ್ತದೆ. ಇದು ನಮ್ದು ಊರಿನಲ್ಲಿ ಆಗುವಂತದ್ದು. ಯಾಕಂದ್ರೆ ಇದರ ಬೀಜ ಮತ್ತೆ 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 ಹಾಕಿದ್ರೆ ಇದು ಹುಟ್ಟಿಕೊಂಡು ಇದೇ ಬಣ್ಣವನ್ನು ಹೊಲ್ತದೆ. ಇದು ತುಂಬಾ ಒಳ್ಳೇದು. ಯಾಕಂದ್ರೆ ಇದು ಬೇಯಿಸುವಾಗ ಹೆಚ್ಚು ಕಡಿಮೆ ಆಗುದಿಲ್ಲ. ಹೈಬ್ರಿಡ್ ಎಲ್ಲ ಏನಾಗ್ತದೆ ಕೇಳಿದ್ರೆ ನೋಡ್ಲಿಕ್ಕೆ ಸ್ವಲ್ಪ ಗಾತ್ರದಲ್ಲಿ ದೊಡ್ಡ ಇರ್ತದೆ, ಬೇಯಿಸುವಾಗ ಸ್ವಲ್ಪ ಸಣ್ಣದಾಗಿ ಅಂದ್ರೆ ಕಡಿಮೆ ತೋರಿಸ್ತದೆ ಪಾತ್ರದಲ್ಲಿ. ನೀರದ್ದು ಹೌದು, ಅದರ ನೀರಿನ ಅಂಶ ಅಂದ್ರೆ ಅದು ನೋಡ್ಲಿಕ್ಕೆ ಮಾತ್ರ ದಪ್ಪ. ಇಲ್ಲಿ ನೋಡಿ ಇದೊಂದು ವೆರೈಟಿ, ಇದು ನಮ್ಮ ದೇಶೀಯ ತಾಳಿ ಅಂತ ಹೇಳ್ಬೋದು. ನೋಡಿ ಇದು ಉದ್ದವಾಗಿ ಉಂಟು, ಮತ್ತೆ ಈ ಬಣ್ಣ ಸ್ವಲ್ಪ ಕೆಂಪಾಗಿ ಉಂಟು. ನೋಡಿ ಈ ಕೆಂಪು ಅಳಸಂಡೆ ಅಂತ ಹೇಳಿ ಒಂದು ಕಾಲದಲ್ಲಿ ಮೊದಲು ಇತ್ತು, ಈಗಲೂ ಇರ್ಬೋದು ಕೆಲವರ ಮನೆಯಲ್ಲಿ. ಈಗ ನನಗೆ ಸಿಗ್ಲಿಲ್ಲ ಅಂತದ್ದು, ಇಲ್ಲಿ ಈಗ ಇದೆ. ನೋಡಿ ಈ ಅಳಸಂಡೆದ ಗುಣಧರ್ಮ ಏನು ಕೇಳಿದ್ರೆ ಸಪೂರದಲ್ಲಿ ಅಂದ್ರೆ ತೆಳ್ಳಗೆ ಆಗಿ ಉದ್ದವಾಗಿ ಬೆಳೀತದೆ, ಮತ್ತೆ ಕೆಂಪು ಬಣ್ಣವನ್ನು ಹೋಲ್ತದೆ. ಇನ್ನೊಂದು ನಮ್ಮಲ್ಲಿ ಹೈಬ್ರಿಡ್ ಅಂತ ಹೇಳುವಂತದ್ದು ಬಿಳಿ ಅಳಸಂಡೆ ಅಂತ ಇದರಲ್ಲಿ ಇನ್ನೊಂದು ಬರ್ತದೆ, ಮೀಟರ್ ಅಳಸಂಡೆ ಅಂತ ಹೇಳ್ತೇವೆ. ಆ ಮೀಟರ್ ಅಳಸಂಡೆಗೆ ಕ್ರಾಸ್ ಪಾಲಿನೇಷನ್ ಇಂತಹದ್ದನ್ನು ಮಾಡುವಾಗ ನಾವು ನೋಡಿ ಇಂಥ ಒಂದು ಗಾತ್ರದ ಅಳಸಂಡೆಯನ್ನು ಕೂಡ ಪಡ್ಕೊಳ್ಬಹುದು. ಉದ್ದ ಹಿಡಿಯುದು ಒಳ್ಳೇದು. ಹೌದು, ಇದು ಸಾಧಾರಣ ಹಿಡಿಲಿಕ್ಕೆ ಈಗ ನನ್ನಷ್ಟೇ ಉದ್ದ ಉಂಟಾದ್ರೆ ಕಾಣ್ತದೆ, ಸಣ್ಣ ಮಕ್ಕಳಷ್ಟೇ ಉದ್ದ ಉಂಟು ಇದು. ನೋಡಿ ಸುಮಾರು 1 ಮೀಟರ್ ಇದೆ ಅಲ್ವಾ? ಹೌದು, 1 ಮೀಟರ್ ಆಸುಪಾಸಿ ಇದೆ. ಉದಾಹರಣೆಗೆ ನೋಡಿ ಇದು ನೋಡ್ಲಿಕ್ಕೆ ಹೈಬ್ರಿಡ್ ರೀತಿಯಲ್ಲಿ ಕಾಣ್ತದೆ ಅಳಸಂಡೆ. ಇದು ಹೈಬ್ರಿಡ್ ಹೌದು, ಆದ್ರೆ ಹೈಬ್ರಿಡ್ ಗೆ ನಮ್ಮ ಊರಿನ ಒಂದು ಕೆಂಪು ತಳಿಯ ಅಳಸಂಡೆಯನ್ನು ಇದಕ್ಕೆ ಪರಾಗಸ್ಪರ್ಶ ಮಾಡಿ ನೋಡಿ ಈ ರೀತಿಯ ಒಂದು ಅಳಸಂಡೆಯನ್ನು ನಾವು ಪಡ್ಕೊಂಡಿದ್ದೇವೆ. ಇದು ಸಾಧಾರಣ ಒಂದು 3-4 ಹಂತದಲ್ಲಿ ಆಗಿರ್ಬೇಕು. ಇದು ಈಗ ನಾವು ಮಾಡಿದ್ದು ಅಲ್ಲ ಈಗ, ಆದ ಕಾರಣ ಇದು ಮೊದಲಿನವರು ಮಾಡಿದ್ದು, ಆದ ಕಾರಣ ನಿಖರವಾಗಿ ಇಲ್ಲಿ ಗೊತ್ತಾಗ್ತದೆ. ನೋಡಿ ಈ ಕೆಂಪು ಬಣ್ಣ ಮತ್ತು ಇಲ್ಲಿ ಬಿಳಿಯ ಬಣ್ಣದ ನೋಡಿ ಇದರಲ್ಲಿ ಕೂಡ ಗಿಡದಲ್ಲಿ ನೋಡಬಹುದು ನೀವು ಸೇಮ್ ಬಣ್ಣ, ಬಿಳಿಯ ಬಣ್ಣಕ್ಕೆ ಪರಾಗಸ್ಪರ್ಶ ಮಾಡಿದ ಕಾರಣ ನೋಡಿ ಇದರಲ್ಲಿ ಸ್ವಲ್ಪ ಬಣ್ಣಗಳನ್ನು ಹೋಲ್ತದೆ. ಮೊದಲಿನ ಬಣ್ಣಗಳು ಅಲ್ಲಲ್ಲಿ ಬರ್ತದೆ, ಅದು ಬರಲೇಬೇಕು. ಆ ರೀತಿಯಾಗಿ ನೋಡಿ ಈ ರೀತಿಯಾದ ವೆರೈಟಿಗಳನ್ನು ನಾವು ಮಾಡ್ಕೊಳ್ಬಹುದು. ವೀಕ್ಷಕರೇ, ನಿಮ್ಗೂ ಹಾಗೆ ಬೇರೆ ಬೇರೆ ವೆರೈಟಿಯ ಹೂವಿನ ಗಿಡಗಳು ಅಂದ್ರೆ ಬೀಜ ಆಗುವಂತದ್ದು ಇದ್ರೆ ನಿಮ್ಗೂ ಕೂಡ ಬೇರೆ ಬೇರೆ ವೆರೈಟಿದು ಹೊಸದಾಗಿ ಒಂದು ತಳಿಯನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಆದ್ರೆ ಅದು ಸ್ವಲ್ಪ ಸಮಯ ತಗೊಳ್ತದೆ. 6 ತಿಂಗಳು, 3 ತಿಂಗಳು, 1 ವರ್ಷ, 5 ವರ್ಷದವರೆಗೂ ತಗೊಳ್ಳುವಂತದ್ದು ಇದೆ. ಯಾಕಂತ ಹೇಳಿದ್ರೆ ಇದರ ಬೆಳವಣಿಗೆಯ ಮೇಲೆ ಹೋಗ್ತದೆ. ನೀವು ಸ್ಟಡಿ ಮಾಡಿದ್ರೆ ಇದು ನಾವೀಗ ನೋಡಿಕೊಂಡೇ ಸ್ಟಡಿ ಮಾಡಿದ್ದು. ಉದಾಹರಣೆಗೆ ಯಾವ ಹೆಸರುಗಳನ್ನು ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ, ನೀವೆಲ್ಲ ಕಲ್ತಿದ್ರೆ? ಇಲ್ಲ, ನಾನು ಹೆಚ್ಚು ಅಂದ್ರೆ ಅದರ ಬಗ್ಗೆ ಅದರ ಹಿಂದೆ ಬಿದ್ದು. ಉದಾಹರಣೆಗೆ ತುಂಬಾ ಸಲ ನಾವು ಅದರ ಒಂದು ಹಿಂದೆ ಹೋದ ತಕ್ಷಣ ನಾವು ಸಿದ್ಧಿ ಅಂತ ಹೇಳ್ತೇವೆ. ಸಿದ್ಧಿ ಅಂತ ಹೇಳಿದ್ರೆ ಅದರ ಬೆನ್ನು ಹಿಡಿದು ಹೋಗುವುದು ತಪಸ್ಸು ಅಂತ ಹೇಳಿ. ಈ ತಪಸ್ಸಿನ ರೀತಿಯಲ್ಲಿ ನಾವು ಒಂದು ಪ್ರಕೃತಿಯ ಹಿಂದೆ ನಾವು ಹೋಗ್ತಾ ಇದ್ರೆ ಆವಾಗ ನಮ್ಗೆ ಅದರ ವಿವರಣೆ ಸಂಪೂರ್ಣವಾಗಿ ತಿಳಿತಾ ಬರ್ತದೆ. ಉದಾಹರಣೆಗೆ ಇದರ ಬೆಳವಣಿಗೆ ಕ್ರಮ ಹೇಗೆ, ಇದರ ಜೀವಿತ ಅವಧಿ ಎಷ್ಟು, ಇದರ ಬೀಜದ ಹೇಗೆ, ಬಣ್ಣ ಹೇಗೆ, ಎಲೆ ಹೇಗೆ, ಇದರ ಬಗ್ಗೆ ಸಂಶೋಧನೆ ನಾವು ಮನೆಯಲ್ಲೇ ಕುತ್ಕೊಂಡು ಮಾಡಿದ್ರೆ ಯಾವ ವಿಶ್ವವಿದ್ಯಾನಿಲಯಕ್ಕೂ ಹೋಗುವಂತ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮನೆಗಳಲ್ಲಿ ಮಾಡಬಹುದು, ಎಲ್ರಿಗೂ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು ಮಾಡಬಹುದು ಕೂಡ.